ಯಾರು ಕೇಳಿದಿರ ಇದನ್ನ? ಗೊತ್ತಾ ನಿಮ್ಗೆ ಪ್ರಭುಪಾದರು ಏನ್ ಮಾಡ್ತಾರೆ? ಪ್ರಭುಪಾದರು ಕಚೋರಿ ಮಾಡ್ತಾ ಇದ್ರು. ಕಚೋರಿ ಅವ್ರ ಮನೆಯಲ್ಲಿ ರಾಧಾ ಗೋವಿಂದನ್ ವಿಗ್ರಹ ಇತ್ತು. ಕಚೋರಿ ರೆಡಿ ಮಾಡಿ ನೈವೇದ್ಯ ಮಾಡ್ತಾ ಇದ್ರು ಅವ್ರ ದೇವರಿಗೆ. ಅವ್ರು ಇಲ್ಲಿ ಬೀಳ್ತಾ ಇದೆ, ಅಲ್ಲಿ ಬೀಳ್ತಾ ಇದೆ, ಯಾವುದೇ ಇಲ್ಲ ಇಲ್ಲ ಹರೇ ಕೃಷ್ಣ ಅನ್ಕೊಂಡು ಕಚೋರಿ ಮಾಡಿ ಆಮೇಲೆ ಏನ್ ಮಾಡ್ತಾ ಇದ್ರು, ರಾಧಾ ಗೋವಿಂದನಿಗೆ ನೈವೇದ್ಯ ಮಾಡ್ತಾ ಇದ್ರು. ಆರಾಮ್ ಪ್ರಸಾದ್ ತಿಂತಾ ಇದ್ರು, ಹರೇ ಕೃಷ್ಣ ಜಪ ಮಾಡ್ತಾ ಇದ್ರು. ಎಲ್ಲರೂ ಓಡಾಡ್ತಾ ಇದ್ರು, ಹೊರಗಡೆ ಕೂಗಾಡ್ತಾ ಇದ್ರು. ಅರ್ಥ ಆಯ್ತಾ? ನಮಗ್ ಆಗತ್ತಾ ಅದು? ನಾವು ಭಕ್ತರಿದ್ದೀವಿ, ಹಂಗೆ ಏನಾದ್ರು ಆಗತ್ತಾ? ಎಲ್ಲರೂ ಬಾಂಬ್ ಹಾಕಿದ್ರೆ ಆ ಮಾಲೆ ಎಲ್ಲಿ ಹೋಯ್ತು ಅಂತ ಸಿಗೋದಿಲ್ಲ ಮತ್ತೆ ಕೈಯಲ್ಲಿ. ನಮ್ಮ ಪರಿಸ್ಥಿತಿ ಆಗಿದೆ. ಸೊ ಇದು ಪ್ರಭುಪಾದ ನಿಧಾನವಾಗಿ, ಅದಕ್ಕೆ ಪ್ರಭುಪಾದರದ್ದು ಕೊಟ್ಟಿದ್ದಾರೆ ಭಕ್ತಿ. ಏನದು? ಹೀಗೆ ಇವನ್ ಕಲ್ಪ ಏನು ವಿಕಲ್ಪ ಅಂತ ಹೇಳಿದ್ನೆ. ಕಲ್ಪ ಅಂದ್ರೆ ಏನ್ ಹೇಳಿ? ಬ್ರಹ್ಮನ ದಿನ. ಇವನ್ನ ಕಲ್ಪ ವಿಕಲ್ಪ ಭಾಗವತ ಹೇಳುತ್ತೆ. ಕಲ್ಪ ವಿಕಲ್ಪ ಏನು ಇಡೀ ಬ್ರಹ್ಮನ ದಿನ ಆದರೂ ಕೂಡ ಆ ಸಮಯದಲ್ಲಿ ಕೂಡ ಭಕ್ತರು ಹೇಗೆ ನಿಶ್ಚಿಂತನಾಗಿರ್ಬೇಕು. ಭಕ್ತಿ ಅಂದ್ರೆ ಏನು? ನಾವು ಏನ್ ಭಜನೆ ಮಾಡ್ತೇವೆ, ಕೀರ್ತನೆ ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಇದು ಮಾಡ್ತೇವೆ, ಅದು ಭಕ್ತಿ ಅಲ್ಲ. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಬಂದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ನಾವು ಬೇಕಂದಿದ್ದಾದಾಗ ಬೇಗ ಆಗದೆ ಇರುವಾಗ, ಅಥವಾ ಇಂಥದ್ದು ಏನೇ ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸು ಹೇಗೆ ಒಳಗೆ ಭಗವಂತನ ಮೇಲೆ ಡಿಪೆಂಡ್ ಆಗಿದ್ದುಕೊಂಡು ಸಂತುಷ್ಟ ಆಗಿರುತ್ತದೆ, ಅದೇ ನಮ್ಮ ಭಕ್ತಿ. ನಾವ್ ಎಷ್ಟು ನೀರಲ್ಲಿ ನಿಂತಿದ್ದೇವೆ ಅಂತ ಯಾವಾಗ ಗೊತ್ತಾಗತ್ತೆ? ನಾವ್ ಎಷ್ಟು ಭಕ್ತಿ ಮಾಡಿದ್ವಿ ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಇವಾಗ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಈ ಪ್ರಳಯನೂ ಬರ್ತವೆ. ಈಗ ಏನು ವರ್ಲ್ಡ್ ವಾರ್ ಬರ್ತಾ ಇರ್ಬೋದು, ಪ್ರಳಯನೂ ಬರ್ತವೆ. ಪ್ರಳಯ ಏನದು ಹೇಳ್ತಾರೆ ನಿಮ್ಗೆ ಗೊತ್ತಿದೆ. 4 ರೀತಿ ಪ್ರಳಯಗಳಿದಾವೆ. ನಮ್ ನಾಡ್ದು ಭಕ್ತಿ ಸೂತ್ರ ಸ್ಟಾರ್ಟ್ ಮಾಡೋದು ನಮಗೆ ಸ್ವಲ್ಪ ಹೇಳ್ಬೇಕು ಅನ್ಕೊಂಡಿದ್ದೆ, ಅದಕ್ಕೆ ಹೇಳ್ತೇನೆ. ಪ್ರಳಯದಲ್ಲಿ 4 ಪ್ರಳಯಗಳಿದಾವೆ. ನೀವು ಯಾವ ಪ್ರಳಯ ಕೇಳಿದ್ರೆ ಗೊತ್ತಿಲ್ಲ. ಪ್ರಳಯ ಅಂತೂ ನಾವು ಯಾರು ನೋಡಿಲ್ಲ. ಪ್ರಳಯ ಅಂದ್ರೆ ಏನ್ ಗೊತ್ತಿದೆ ನಮಗೆ? ಎಲ್ಲ ಮುಳುಗಿ ಹೋಗುತ್ತೆ ಅಂತ ಅಷ್ಟೇ ಗೊತ್ತಿದೆ. ಬಟ್ ಆಕ್ಚುಲಿ ಪ್ರಳಯ ಅಂದ್ರೆ 4 ರೀತಿ ಪ್ರಳಯ ಇದೆ. ಒಂದು ನಿತ್ಯ ಪ್ರಳಯ. ಪ್ರಳಯ ಅಂತ ಹೇಳಿದ್ರೆ ಧ್ವಂಸ ಆಗಿ ಹೋಗುದು, ಎಲ್ಲ ನಾಶ ಆಗಿ ಹೋಗುದು. ಪ್ರಳಯ ಅಂದ್ರೆ ನಾಶ ಆಗಿ ಹೋಗುದು. ನಿತ್ಯ ಪ್ರಳಯ ಅಂದ್ರೆ, ನಿತ್ಯ ಅಂದ್ರೆ ಏನು? ಪ್ರತಿನಿತ್ಯ, ಪ್ರತಿ ಸಮಯದಲ್ಲೂ ಏನಾಗುದು? ನಾಶ ಆಗಿ ಹೋಗುದು. ಓಕೆ, ಡಿಸ್ಟ್ರಕ್ಷನ್, ಡಿಸಲ್ಯೂಷನ್ ಅಂತ ಕರೀತೇವೆ. ಸೊ ಅದಕ್ಕೆ ಹೇಳ್ತಾರೆ ನಿತ್ಯ ಅಂದ್ರೆ ಹೇಗೆ ನೀವು ಹೇಳ್ತೇನೆ ನಾನು. ಯಾರ್ದಾದ್ರು ನಿಮ್ಮದೇ ಫೋಟೋಗ್ರಾಫ್, ಹೋದ ವರ್ಷ ತೆಗೆದಿರೋದು ಫೋಟೋಗ್ರಾಫ್ ತಗೊಂಡು ನಿಮ್ ಕಣ್ಣ ಮುಂದೆ ಇಟ್ಕೊಳ್ಳಿ ಕೈಯಲ್ಲಿ. ಈಗ ನೋಡಿ, ನೀವು ಹೋದ ವರ್ಷ ತೆಗೆದಿರೋ ಫೋಟೋದಕ್ಕೂ ಇವತ್ತಕ್ಕೂ ಬದಲಾವಣೆ ಇದೆಯಾ? ಅಥವಾ 4-5 ವರ್ಷದಿಂದ ತೆಗೆದಿರೋದಕ್ಕೂ ಬದಲಾವಣೆ ಇದೆಯಾ? ಎಸ್, ತುಂಬಾ ಬದಲಾವಣೆ ಆಗಿದೆ. ಈ ಜಸ್ಟ್ 2-3 ಮಂತ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ, 1 ವರ್ಷದಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ಅದೇ ಚಿಕ್ಕವರು ಇರುವಾಗಿನ ಫೋಟೋ ತೆಗೆದು ನೋಡಿ, ಈಗಿಲ್ಲ ನಾವು. ಅಂದ್ರೆ ಇದೇ ಪ್ರಳಯ. ನಿತ್ಯ ಪ್ರಳಯ ಅಂದ್ರೆ ಪ್ರತಿದಿನ ನಾವು ಒಳಗಡೆಗೆ ಚೇಂಜ್ ಆಗ್ತಾ ಇರ್ತೇವೆ. ಶರೀರನೇ ಇಲ್ಲ ನಮ್ಮ ಹತ್ರ. ಚಿಕ್ಕವನಿರುವಾಗಿನ ಶರೀರ, ಚಿಕ್ಕ ಮಗು ಇರುವಾಗಿನ ಶರೀರ 8 ವರ್ಷ ಆದ್ಮೇಲೆ ಇಲ್ಲ, 8 ವರ್ಷ ಆದ್ಮೇಲೆ 20 ವರ್ಷದಾಗಿಲ್ಲ, 20 ವರ್ಷದಾಗ ಮುಖನೇ ಚೇಂಜ್ ಆಗಿರುತ್ತದೆ. ಅದೇ 40 ವರ್ಷ, 50 ವರ್ಷ, 70 ವರ್ಷ ಆದ ಹಾಗೆ ಆ ಶರೀರ ಇಲ್ಲೇ ಇಲ್ಲ. ಅದು ಒಂದಷ್ಟು ನೆನಪುಗಳು ಇರ್ತವೆ ಹೊರತು ನಮಗೆ ಇರುವಂತ ಶರೀರ ಅದು ಇರುವುದೇ ಇಲ್ಲ. ಎಲ್ಲಿದೆ ಶರೀರ? ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಪ್ರತಿ ಸಮಯ, ಪ್ರತಿ ನಿತ್ಯ ಇದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಶರೀರ ಚೇಂಜ್ ಆಗ್ತಾ ಹೋಗ್ತಿರ್ತದೆ. ಇದೇ ನಿತ್ಯ ಪ್ರಳಯ ಅಂತ ಕರೀತಾರೆ. ನೈಮಿತ್ತಿಕ ಪ್ರಳಯ ಅಂತ ಹೇಳಿದ್ರೆ ಏನು? ನೈಮಿತ್ತಿಕ ಪ್ರಳಯ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ದಿನ ಮುಗಿದಾದ್ಮೇಲೆ ಒಂದು ಪ್ರಳಯ ಆಗ್ತದೆ, ಎಲ್ಲಾ ಮುಳುಗಿ ಹೋಗುತ್ತೆ. ಸೊ ಅದಕ್ಕೆ ನೈಮಿತ್ತಿಕ ಪ್ರಳಯ ಅಂತ ಕರೀತಾರೆ. ಮೊದಲೇದೇನು ಹೇಳಿ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ಗಳಿಗೆ ಜಗತ್ತು ಬದಲಾವಣೆ ಆಗ್ತಾ ಇರುತ್ತೆ. ನೀವು ನೋಡಿ, ಯಾವುದೇ ಒಂದು ಪ್ರದೇಶಕ್ಕೆ ಹೋಗಿ, ಯಾವುದೇ ಒಂದು ಊರಿಗೆ ಹೋಗಿ, ನೀವೊಂದು ಊರಿಗೆ ಹೋಗಿ 2 ವರ್ಷ ಬಿಟ್ಟಾದ್ಮೇಲೆ ಹೋಗಿ ಆ ಊರು ನೀವು ನೋಡ್ದಂಗೆ ಇರುವುದೇ ಇಲ್ಲ. ನೋಡಿದ್ರಾ? ಆ ಊರು ನೀವು ನೋಡ್ದಂಗೆ ಇರುವುದೇ ಇಲ್ಲ. ಅದು ಯಾವುದೇ ಒಂದು ಭೂಮಿ ತಗೊಳ್ಳಿ, ಒಂದು ಗದ್ದೆ ತಗೊಳ್ಳಿ, ಜಮೀನ್ ತಗೊಳ್ಳಿ, ಕಂಟಿನ್ಯೂ ಅಲ್ಲಿದ್ದಾಗ ಅಷ್ಟು ಬದಲಾವಣೆ ನಿಮ್ಗೆ ಅರ್ಥ ಆಗೋದಿಲ್ಲ. 1 ವರ್ಷ, 2 ವರ್ಷ, 4 ವರ್ಷ ಬಿಟ್ಟಾದ್ಮೇಲೆ ಅದು ಇದೆ ಹೌದಾ ಅದು ಅನಿಸ್ತದೆ ನಮ್ಗೆ. ನೋಡಿ, ಅದು ಕೂಡ ಪರಿವರ್ತನೆ ಆಗ್ತದೆ. ಪ್ರತಿ ನಿಮಿಷ ಒಂದೊಂದು ಜಾಗ, ಒಂದು ಹವಾಮಾನದಿಂದ ಹಿಡಿದು ಒಬ್ಬ ನಮ್ಮ ಶರೀರದಿಂದ ಹಿಡಿದುಕೊಂಡು ಪ್ರತಿಯೊಂದು ಚೇಂಜ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಇದು ನೈಮಿತ್ತಿಕ ಪ್ರಳಯ.
ಇನ್ನೊಂದೇನಿದೆ, ಸಾರಿ, ನಿತ್ಯ ಪ್ರಳಯ. ನೈಮಿತ್ತಿಕ ಪ್ರಳಯ ಅಂದ್ರೆ ಬ್ರಹ್ಮನ ಒಂದು ದಿನ ಮುಗಿದಾದ್ಮೇಲೆ ಪ್ರಳಯ ಆಗ್ತದೆ, ಚೇಂಜ್ ಆಗಿ ಹೋಗುತ್ತೆ, ಅದು ನೈಮಿತ್ತಿಕ ಪ್ರಳಯ. ಇನ್ನೊಂದು ಆ ಪ್ರಾಕೃತಿಕ ಪ್ರಳಯ ಅಂತಿದೆ. ಆ ಪ್ರಳಯ ಏನಂತ ಹೇಳಿದ್ರೆ ಬ್ರಹ್ಮನ ಒಂದು ಜೀವನ ಮುಗಿದಾದ್ಮೇಲೆ. ನೈಮಿತ್ತಿಕ ಪ್ರಳಯ ಅಂದ್ರೆ ಬ್ರಹ್ಮನ ಒಂದು ದಿನ ಮುಗಿದಾದ್ಮೇಲೆ. ಪ್ರಾಕೃತಿಕ ಪ್ರಳಯ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ಜೀವ ಕಾಲ ಒಂದು ಮುಗಿದಾದ್ಮೇಲೆ ಅದು ಪ್ರಾಕೃತಿಕ ಪ್ರಳಯ ಅಂತ. ಬ್ರಹ್ಮನ 100 ವರ್ಷ, ಅವಾಗ ಇಡೀ ಯೂನಿವರ್ಸ್ ಏನಾಗತ್ತೆ ಹೇಳಿ ಎಲ್ಲವೂ ಕೂಡ ಡಿಸಾಲ್ವ್ ಆಗಿ ಹೋಗ್ತಾರೆ. ಇದು ಪ್ರಾಕೃತಿಕ ಪ್ರಳಯ. ಇನ್ನೊಂದಿದೆ, 4ನೇದ್ದು ಅತ್ಯಂತಿಕ ಪ್ರಳಯ, ಅಲ್ಟಿಮೇಟ್ ರೆಸಲ್ಯೂಷನ್. ಯಾವಾಗ ಇದಾಗ ಅತ್ಯಂತಿಕ ಪ್ರಳಯ ಅಂತ ಹೇಳಿದ್ರೆ ಯಾವಾಗ ನಾವು ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ಮೃತ್ಯು ಚಕ್ರದಿಂದ ಪಾರಾಗ್ತೀವಿ. ಇವತ್ತು ನಮ್ಮ ಶರೀರ ಹೋಗ್ಬಿಡುತ್ತೆ, 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಅಥವಾ 150 ವರ್ಷ ಇಟ್ಕೊಳ್ಳಿ. ಇದು ಶರೀರ ಇರುವಾಗ ಇರುತ್ತದು, ಶರೀರ ಇರುವಾಗ ನಾವು ಅಲ್ಲಿರ್ತೇವೆ. ಬಟ್ ಇಲ್ಲೇ ನಾವು ಮುಗಿಲಿಲ್ಲ, ನಮ್ಮ ಕತೆ ಇಲ್ಲಿಗೆ ಮುಗಿಲಿಲ್ಲ. ಈ ಬ್ರಹ್ಮಾಂಡದಲ್ಲಿ, ಭೌತಿಕ ಜಗತ್ತಿನಲ್ಲಿ ಮತ್ತೆ ನಾವು ಇನ್ನೊಂದು ಜನ್ಮ ತಗೊಂಡಿರ್ತೇವೆ. ಇನ್ನೊಂದು ಕಡೆಗೆ ನಾವು ಯಾವ್ದಕ್ಕೆ ಅಂದುಕೊಂಡಿರ್ತೇವೋ ಅಲ್ಲೇ ಏನೋ ನಾಯೋ ಕೈಲಾಸನ ಕತೆ ಕೇಳಿದ್ರಲ್ಲ ಹಾಗೆ ಎಲ್ಲೇ ಒಂದು ಮತ್ತೊಂದು ತಗೊಂಡಿರ್ತೇವೆ. ಹಾಗೆ ಇಲ್ಲಿ ಬ್ರಹ್ಮಾಂಡದಲ್ಲಿ ಸುತ್ತತಾ 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 ಎಷ್ಟೋ ಸಾವಿರ ಜನ್ಮಗಳನ್ನು ಹತ್ತಿ ನಾವು ತೆಗಿತಾ ಇರ್ತೇವೆ. ಅತ್ಯಂತಿಕ ಪ್ರಳಯ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಈ ಜನ್ಮ ಮೃತ್ಯು ಚಕ್ರದಿಂದ ಪಾರಾಗಿ ಪರ್ಮನೆಂಟ್ ಆಗಿ ಈ ಶರೀರವನ್ನು ತ್ಯಾಗ ಮಾಡಿ ತಾನು ಮುಕ್ತನಾಗಿ ಗೋಲೋಕಕ್ಕೆ ಹೊರಡ್ತಾನೋ ಅದೇ ಅತ್ಯಂತಿಕ ಪ್ರಳಯ. ಅವಾಗ ಅವನ ಪಾಪ ಪುಣ್ಯ ಕರ್ಮಗಳೆಲ್ಲ ಮುಗಿಸಿ ಅವನು ಪರ್ಮನೆಂಟ್ ಆಗಿ ಅಲ್ಲ. ಇದು ಯಾವಾಗ ಆಗತ್ತೆ? ಎಷ್ಟು ವರ್ಷ ಬೇಕಾಗ್ತದೆ ಇದಕ್ಕೆ? ಯಾವಾಗ ಆಗತ್ತೆ ಇದು? ಯಾರು ಹೇಳ್ತೀರಿ? ಇದು ಬ್ರಹ್ಮನ್ 1 ದಿನ ಆಯ್ತು, ಬ್ರಹ್ಮನ್ 100 ವರ್ಷ ಆಯ್ತು, ಇದಾಗಬೇಕಂದ್ರೆ ಎಷ್ಟಾಗ್ಬೋದು? ಯಾರು ಹೇಳ್ತೀರಿ? ಹೇಳಿ, ಹಂಗೆ ತಕ್ಕಂತ ಅಂದ್ಮೇಲೆ ಏನೋ ಒಂದು ಗೆಸ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ, ಇದು 1 ಜನ್ಮದಾಗೂ ಆಗ್ಬಹುದು, 100 ಜನ್ಮದ ಆಗ್ಬಹುದು. ಅವ್ರ ಮೇಲೆ ಡಿಪೆಂಡ್ ಇತ್ತು, ಅವ್ರು ಹೆಂಗ್ ಭಕ್ತಿ ಮಾಡ್ತಾರೆ, ಹೆಂಗ್ ಇದ್ ಮಾಡ್ತಂತ. ಯಸ್, ವೆರಿ ಗುಡ್, ವೆರಿ ಗುಡ್. ನೀವು ಇಲ್ಲಿದ್ದೀರಿ, ನಾನು ಬೇರೆ ಗೆಸ್ ಮಾಡಿದ್ದೇನೆ. ಬೇರೆ ಏನೇನ್ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. 100 ವರ್ಷ, 1000, 10 ವರ್ಷ, ಎಷ್ಟು ಕೋಟಿ ವರ್ಷ, ಎಷ್ಟಾದ್ರೂ ಹೇಳಿದ್ರು. ಸೊ ನಾವೆಷ್ಟು ಸೀರಿಯಸ್ ಆಗಿ ಭಕ್ತಿ ಮಾಡ್ತೀವಿ, ಎಷ್ಟೋ ಜನ್ಮ ಕಳೆದು ಹೋಗಿದ್ದೇವೆ ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಬಂದು. ಎಲ್ಲ ಪಶು ಪ್ರಾಣಿ ಜೀವನ ಮುಗಿದಾದ್ಮೇಲೆ ಇಲ್ಲಿ ಮನುಷ್ಯ ಜೀವನ ರೂಪ ತಗೊಂಡು ಇಟ್ಕೊಂಡಿದ್ದೀವಿ. ಇದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ, ಏನೇನೋ ಮಾಡ್ಕೊಂಡು. ಸೊ ಗ್ಯಾರಂಟಿ ಇಲ್ಲ. ಯಾರು ಭಕ್ತಿ ಸೀರಿಯಸ್ ಆಗಿ ತಗೊಂತಾರೆ, ಯಾರು ಭಕ್ತಿಯನ್ನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ, ಅತ್ಯಂತ ಪ್ರಳಯ. ಸೊ ಇಲ್ಲಿದು ಈ ಕಥೆನೇ ಬೇಡ. ಮತ್ತೆ World War III, ನಿಮ್ಗೆ ಗೊತ್ತಿದೆಯಾ? ನೀವು World War II ದಲ್ಲಿ 1 ನಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ರೆ ಇದ್ರಿ, ಎಲ್ಲರೂ ಇದ್ರಿ. ನೆನಪಿಲ್ಲ? ಎಲ್ಲಿದ್ದೀವಿ? World War I ನಲ್ಲಿ ಯಾರು ಇದ್ರಿ? ಇಲ್ಲಿ ಎಲ್ಲರೂ ಇದ್ರಿ. ಇಲ್ಲಿ ಇದ್ದವರು 2 ದಲ್ಲಿ ಎಲ್ಲರೂ ಇದ್ರು. ಬಟ್ ಈ ಶರೀರದಲ್ಲಿ ಇರದೇ ಇರ್ಬೋದು, ಇನ್ನೊಂದು ಶರೀರದಲ್ಲಿ ಇದ್ವಿ, ಅಥವಾ ಪಶು ಶರೀರದಲ್ಲಿ ಇದೀವಿ. ಅದು ಆಗುವಾಗ ಈ ಜಗತ್ನಲ್ಲೇ ಇದ್ದೇವೆ, ಎಲ್ಲಿ ಹೋಗಿಲ್ಲ. ಇದನ್ನು ನೋಡ್ತೇವೆ, ಬೇರೆ ರೂಪದಲ್ಲಿ ನೋಡ್ತೇವೆ, ಮತ್ತೊಂದಾಗತ್ತೆ, ಹೋಗ್ತಾ ಇರುತ್ತೆ. ಸೊ ಯಾವಾಗ ಒಬ್ಬ ವ್ಯಕ್ತಿ ಎಲ್ಲವನ್ನ ಮುಗಿಸಿ ಒಬ್ಬ ವ್ಯಕ್ತಿ ಸೀರಿಯಸ್ ಆಗಿ ಭಕ್ತಿ ಮಾಡಿದ್ರೆ ಅವನು ಯಾವಾಗ್ಲೇನೆ ಪಾರ. ಹಾಗಾಗಿ ಭಕ್ತಿ ಇದರಿಂದ ಪಾರಾಗುವುದಕ್ಕೋಸ್ಕರ ನಾರದ್ ಮುನಿಗಳಂತವ್ರು ಈ ಏನ್ ಸಮಸ್ಯೆಗಳಿದೆ, ಈಗ ನಾನು ಹೇಳಿದ World War III, 4 ಜಗಳ ಇದೆ, ಬಾಂಬು ಬ್ಲಾಸ್ಟು, ಈಗೆಲ್ಲರೂ ಮತ್ತೆ ಏನೋ ಕಟ್ಟಿಗೆ ತಗೊಂಡು ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಗ್ಯಾಸ್ ಸಿಗ್ತಾ ಇಲ್ಲ. ಏನೇನು ಪರಿಸ್ಥಿತಿ ಬರ್ತದೆ ಗೊತ್ತಿಲ್ಲ ನಿಮ್ಗೆ. ಯಾವ್ಯಾವ ಎಷ್ಟು ಡಿಪೆಂಡ್ ಆಗ್ತೀವಲ್ಲ, ಯಾವುದೇ ಈ ಜಗತ್ತಿನಲ್ಲಿ ಶಾಶ್ವತವಲ್ಲ. ಯಾವಾಗಾದ್ರೂ ಏನಾದ್ರೂ ಸಾಧ್ಯ ಇದೆ. ಏನಾದ್ರೂ ಸಾಧ್ಯ ಇದೆ. ಅದಕ್ಕೆ ಇದೆಲ್ಲದರಿಂದ ಪಾರಾಗ್ಲಿಕ್ಕೆ ನಾರದ ಮುನಿಗಳಂತಹ ಮಹಾನ್ ಋಷಿಗಳು ಬಂದು ನಮಗೆ ಉಪದೇಶ ಮಾಡ್ತಾರೆ, ಹೇಗೆ ಇದರಿಂದ ಪಾರಾಗಬೇಕು ಅನ್ನೋದಕ್ಕೆ. ಭಾಗವತದಲ್ಲಿ ಏನ್ ಹೇಳ್ತು? ಪ್ರತಿ ಸಮಯದಲ್ಲೂ ಹೇಗೆ ಒಬ್ಬ ನಿಶ್ಚಿಂತನಾಗಿರ್ಬೇಕು, ಸಂತುಷ್ಟನಾಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಲ್ಲ, ಅದನ್ನ ಹೇಳ್ಕೊಡ್ಲಿಕ್ಕೆ ನಾರದ ಮುನಿಗಳಂತಹ ಮಹಾನ್ ಋಷಿ ಮುನಿಗಳು ಈ ಜಗತ್ತಿಗೆ ಬರ್ತಾರೆ. ಏನಂತ ಹೇಳಿದ್ರೆ ಭಕ್ತಿ ಮಾಡೋದನ್ನ ಹೇಳಿಕೊಡ್ತಾರೆ. ಅದೇ ಭಕ್ತಿ ಅತೀ ಸರಳ ವಿಧಾನ. ಏನಪ್ಪಾ ಅಂತ ಹೇಳಿದ್ರೆ ಇದರಿಂದ ಪಾರಾಗ್ಲಿಕ್ಕೆ ಭಕ್ತಿನೂ ಕೂಡ ಅದರಲ್ಲಿ ವೆರೈಟಿ ಇದೆ. ಎಂಥದ್ದು ಶುದ್ಧ ಭಕ್ತಿ ಒಂದಿದೆ, ಕಲುಷಿತ ಭಕ್ತಿನೂ ಇದೆ. ಕಲುಷಿತ ಭಕ್ತಿ, ಶುದ್ಧ ಭಕ್ತಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಅಥವಾ ಕಲುಷಿತ ಭಕ್ತಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಕರೆಕ್ಟಾಗಿ ಕಾನ್ ಮಾಡಿ ಹೇಳಿ, ಯಾರಿಗಾರು ಗೊತ್ತಾ ಕಲುಷಿತ ಭಕ್ತಿ ಅಂದ್ರೆ ಏನು? ಎದರಲ್ಲಿ ಕಲುಷಿತ ಆಗಿದೆ ಅದು? ಕಲುಷಿತ ಭಕ್ತಿ ಅಂದ್ರೆ ಏನು?
ಯಾರು ಹೇಳ್ತೀರಾ? ಏನ್ ಭೌತಿಕ ಹೇಳ್ತೀರಾ? ಇಚ್ಛೆಗಳನ್ನ ಇಟ್ಕೊಂಡು Yes. ಅಜ್ಞಾನದ ಕೊರತೆ. ಜ್ಞಾನದ ಕೊರತೆ, ಜ್ಞಾನದ ಕೊರತೆ. ಅಜ್ಞಾನದ ಕೊರತೆ ಅಲ್ಲ, ಜ್ಞಾನದ ಕೊರತೆ. ಜ್ಞಾನದ ಕೊರತೆ, ಜ್ಞಾನದ ಕೊರತೆ, ಜ್ಞಾನ ಇಲ್ಲದ ಕೊರತೆ. ಭಕ್ತಿಯ ಮಾರ್ಗವಾಗಿ ನಡೆಯುವಂತಾದ ಜ್ಞಾನ ಇಲ್ಲ ಅವನಿಗೆ. ಅವನು ಅಪಚಾರ ಮಾಡೋದು, ಅಪಚಾರವಾಗಿ ನಡೆದುಕೊಂಡು ಹೋಗೋದು ಅಥವಾ ಅಪಚಾರ ಮಾಡೋದು, ಈ ತರ ಹೋಗ್ತಾನೆ. ಭಕ್ತಿ ಅನಿಸ್ತದೆ ಅವನಿಗೆ, ನಾನು ನೀನು ಭಕ್ತಿ ಮಾಡ್ಕೊಂಡಿದ್ದೇನೆ ಅನಿಸ್ತದೆ, ಬಟ್ ಸರಿಯಾದ ಜ್ಞಾನ ಇಲ್ಲದ ಮನಸ್ಸು ತಿಳಿದೇ ಮಾಡ್ತಾನೆ. ಅದು ಕೂಡ ಕಲಿಸಿದ ಭಕ್ತಿನೇ, ಶುದ್ಧ ಭಕ್ತಿ ಅಂತೂ ಅಲ್ಲ. ಮತ್ತೆ ಯಾರೋ ಹೇಳಿದ್ರು ಇಚ್ಛೆಯನ್ನು ಇಟ್ಕೊಂಡು ಮಾಡುವಂಥದ್ದು. ಏನ್ ಹೇಳಿ, ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ, ಇವೆಲ್ಲ ಇದಾವೆ ಭಗವದ್ಗೀತೆಯಲ್ಲಿ ಎಲ್ಲ ಇದಾವಲ್ಲ, ಅವೆಲ್ಲ ಫಸ್ಟ್ ಅವನೇ ಹೇಳ್ತಾರೆ. ಕರ್ಮ ಮಿಶ್ರಿತ, ಜ್ಞಾನ ಮಿಶ್ರಿತ, ಇಚ್ಛೆಗಳು ಅದು ಇದು ಇಟ್ಕೊಂಡು ಕೊನೆಗೆ ಕೃಷ್ಣ ಹೇಳೋದು ಶುದ್ಧ ಭಕ್ತಿ ಬಗ್ಗೆ ಅಲ್ವಾ, ಶುದ್ಧ ಭಕ್ತಿ. ಸೊ ನಾರದ ಮುನಿಗಳಂತವ್ರು ಬರುದು ಏನು, ಜ್ಞಾನ ಮಿಶ್ರಿತ ಕರ್ಮ ಈಗೆಲ್ಲ ಇದೆಯಲ್ಲ, ಕಾಯಕವೇ ಕೈಲಾಸ ಉದಾಹರಣೆಗಳಿದ್ದಾವೆ. ನೀ ಏನೋ ಮಾಡು, ನೀನ್ ಕೆಲಸ ಮಾಡು, ನೀನು ನೌಕರಿ ಮಾಡು, ಅದರಲ್ಲೇ ದೇವರಿದ್ದಾನೆ. ನೀನ್ ಹೆಂಡತಿ ಸೇವೆ ಮಾಡು, ಗಂಡನ ಸೇವೆ ಮಾಡು, ಒಳ್ಳೆ ಕೆಲಸ ಮಾಡು, ನೀ ಏನ್ ಕೆಲಸ ಮಾಡು ಅದೇ ಭಕ್ತಿ. ನೋ, ಅವೆಲ್ಲ ಕಲುಷಿತ ಭಕ್ತಿ. ಶುದ್ಧ ಭಕ್ತಿ ಅವೆಲ್ಲ ಆಗಕ್ ಸಾಧ್ಯ ಇಲ್ಲ. ಅದನ್ನ ಮೀರಿ ಇರುವಂತದ್ದು ಶುದ್ಧ ಭಕ್ತಿ. ಯಾವುದು? ಏನದು? ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಮುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲ ಅಶಾಂತ, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ. ಸೊ ನಿಷ್ಕಾಮ, ಯಾವ ಕಾಮನೆಗಳು, ಭೌತಿಕ ಕಾಮನೆಗಳು, ಇಚ್ಛೆಗಳು ಇಲ್ಲ, ಯಾವುದೇ ಆಸೆಗಳು, ಇಚ್ಛೆಗಳು, ಯಾವುದೇ ವಿಷಯ ಕಂಡುಕೊಳ್ಳದೇನೆ ಮಾಡಿರುವಂತದ್ದೇ ಶುದ್ಧ ಭಕ್ತಿ. ಆ ಶುದ್ಧ ಭಕ್ತಿಯನ್ನ ನಾರದ ಮುನಿಗಳು ಹೇಳ್ತಿದ್ದಾರೆ ನಮಗೆ, ಮಿಶ್ರಿತವಾದಂತಹ ಭಕ್ತಿ ಅಲ್ಲ. ಬಾಕಿದೆಲ್ಲ ಅದೇನು, ನೀವೇನೋ ಈಗ ಒಂದು ಕಟ್ಟಿಗೆಗಳನ್ನು ತಗೊಂಡು ಕಟ್ಟಿಗೆ ಇಟ್ಟುಬಿಟ್ಟು ನೀವು ಬೆಂಕಿ ಹಚ್ತಾ ಇದ್ದೀರಿ. ಓಕೆ, ಒಂದ್ ವೇಳೆ ಅದು ಹಸಿ ಕಟ್ಟಿಗೆ ಇದ್ರೆ ಹೆಂಗಾಗತ್ತೆ? ಅದು ಹಸಿ ಕಟ್ಟಿಗೆ ಇದ್ರೆ ಹೆಂಗಾಗತ್ತೆ? ಬೆಂಕಿ ತಾಗತ್ತಾ? ಇಲ್ಲ, ತುಂಬಾ ಲೇಟ್ ಆಗ್ಬೋದು. ಒಂದ್ ವೇಳೆ ಒಣ ಕಟ್ಟಿಗೆನೂ ಇದಾವೆ, ಅವು ಹಸಿಯಾಗಿದ್ದಾವೆ, ಒಣ ಕಟ್ಟಿಗೆ ಇದಾನೋ ಹಸಿಯಾಗಿದ್ದಾವೆ, ತಾಗತ್ತಾ? ಇಲ್ಲ. ಒಂದ್ ವೇಳೆ ಒಣ ಕಟ್ಟಿಗೆ ಹಾಕಿದಾವೆ, ಅದರಲ್ಲಿ ಮಧ್ಯದಲ್ಲೊಂದು ಹಸಿ ಕಟ್ಟಿಗೆ ಇದೆ, ಬೆಂಕಿ ತಾಗತ್ತಾ? ಅವಾಗೂ ತಾಗಲ್ಲ. ನೋಡಿ, ಸ್ವಲ್ಪ ಆದ್ರೂ ಅದರಲ್ಲಿ ಏನಾದ್ರೂ ಅಂತದ್ದು ಏನು ಇತ್ತು ಅಂತ ಹೇಳಿದ್ರೆ ಅದು ಬೆಂಕಿ ತಾಗುದೇ ಇಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಾಗೆ ನಾವು ಭಕ್ತಿ ಮಾಡುವಾಗ ನಮ್ಮ ಮನಸ್ಸು, ನಮ್ಮ ಇಚ್ಛೆಗಳು, ನಾವ್ ಯಾಕೆ ಭಕ್ತಿ ಮಾಡ್ತೀವಿ, ಅದು ಕ್ಲೀನ್ ಆಗಿ ಇಲ್ಲ ಅಂತ ಹೇಳಿದ್ರೆ, ಸರಿಯಾದ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅದು ಕಲುಷಿತವಾಗಿರ್ತದೆ. ಆವಾಗ ಹಸಿ ಕಟ್ಟಿಗೆ ಇಟ್ಟು ನೀವು ಬೆಂಕಿಯನ್ನು ಹಚ್ಚದಾಗ ಏನ್ ಬರುತ್ತೆ? ಅದರಲ್ಲಿ ಬೆಂಕಿ ಬರುತ್ತಾ, ಮತ್ತೊಂದೇನು ಬರುತ್ತಾ? ಅದರಲ್ಲಿ ಹೊಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಹೊಗೆ ಬಂದ ತಕ್ಷಣ ಏನಾಗುತ್ತೆ? ಮುಂದೆ ಕುತ್ಕೊಂಡವ್ರು ಡಿಸ್ಟರ್ಬ್ ಆಗುತ್ತೆ, ಕೆಮ್ಮು ಸ್ಟಾರ್ಟ್. ಅರ್ಥ ಆಯ್ತಾ? ಅದೇ ರೀತಿ ಈ ಕಲುಷಿತ ಭಕ್ತಿ ಏನಿದೆ ಅಂದ್ರೆ, ಈ ಕಲುಷಿತ ಭಕ್ತಿ ಮಾಡುವಾಗ ಆ ಭಕ್ತಿ ಮಾಡುವವರಿಗೆ ಡಿಸ್ಟರ್ಬ್ ಮಾಡುತ್ತದೆ. ಎಷ್ಟೋ ಜನ ಭಕ್ತಿ ಮಾಡ್ತಿರ್ತಾರೆ, ಬಟ್ ಭಕ್ತಿ ಮಾಡಿದ ಏನಪ್ಪಾ ನನ್ ಭಕ್ತಿ, ಎಲ್ಲಿದೆ ನನ್ ದೇವರು, ನನಗೆ ಇಂಥವೆಲ್ಲ ಯಾಕೆ ಬರ್ತಾ ಇದ್ದಾವೆ, ಏನ್ ಸಮಸ್ಯೆಗಳು, ಪದೇ 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 ಅವ್ನು ಡಿಸ್ಟರ್ಬ್, ಮೈಂಡ್ ತುಂಬಾ ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಯಾಕೆ? ಭಗವಂತನ ಸಮಸ್ಯೆ ಅಲ್ಲ, ಭಕ್ತಿ ಸಮಸ್ಯೆ ಅಲ್ಲ. ಸಮಸ್ಯೆ ಏನು? ಅದರಲ್ಲಿ ಹಸಿ ಕಟ್ಟಿಗೆ ಇಟ್ಕೊಂಡು ಕುತ್ಕೊಂಡಿರೋದು. ಹಸಿ ಕಟ್ಟಿಗೆ ಇಟ್ಟುಕೊಂಡು ಬೆಂಕಿ ಹಚ್ತಾ ಇರೋದೇ ಸಮಸ್ಯೆ. ಅದಕ್ಕೆ ಹೊಗೆ ಬರುತ್ತದು. ಹಸಿ ಕಟ್ಟಿಗೆ ಇಟ್ಕೊಂಡಿದೀಯಾ, ಅದಕ್ಕೆ ನೀನ್ ಬೆಂಕಿ ಹಾಕ್ತಾ ಇದೀಯಾ, ಹೊಗೆ ಬರ್ತದೆ, ಕೆಂಪ ಕುತ್ಕೊಂಡ್ಬಿಡು. ಇದೇ ಸಮಸ್ಯೆ. ಅದಕ್ಕೆ ಕಲುಷಿತ ಭಕ್ತಿಯನ್ನ ಅದರಿಂದ ಹೊರಗೆ ಬಂದು ನಾರದ ಮುನಿಗಳಂತವ್ರು ಕೊಡ್ತಾ ಇರೋದನ್ನ ಶುದ್ಧ ಭಕ್ತಿಯನ್ನು ನಮಗೆ ಕೊಡ್ಲಿಕ್ಕೆ. ಓಕೆ, ಹಾಗೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಕೃಷ್ಣ ಅರ್ಜುನಿಗೆ ಏನ್ ಹೇಳ್ತಾನೆ ಅಂದ್ರೆ, ಈ ಯಾವುದೇ ಜಾಗ, ಆ ಬ್ರಹ್ಮ ಭುವನಾಲೋಕ, ಈಗ ನಾವು ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದೇವೆ, ಎಷ್ಟೋ ಕಲ್ಪಗಳವರೆಗೆ ಬ್ರಹ್ಮನು ಇದ್ದಾನೆ, ಸ್ವರ್ಗಗಳಿದ್ದಾವೆ, ದೇವಲೋಕಗಳಿದ್ದಾವೆ, ಅಥವಾ ಇಚ್ಛೆಗಳನ್ನ ಇಟ್ಟುಕೊಂಡು ದೇವತೆಗಳ ಪೂಜೆ ಆಗಿರ್ಬೋದು. ಇದೆಲ್ಲ ಕಲುಷಿತ ಭಕ್ತಿ. ಶುದ್ಧ ಭಕ್ತಿ ಅವಲ್ಲ. ಯಾಕಂದ್ರೆ ಎಲ್ಲದರಲ್ಲಿ ನಾವು ಯಾವುದೇ ಒಂದು ದೇವತೆಯನ್ನ ಪೂಜೆ ಮಾಡ್ತೀವಿ ಅಂದ್ರೂ ಅದರಲ್ಲಿ ಒಂದು 4 ಇಚ್ಛೆಗಳು ಇದ್ದಾವೆ. ಇವ್ರನ್ನ ಇದಕ್ ಮಾಡ್ಬೇಕು, ಇವ್ರನ್ನ ಭಕ್ತಿ ಇವ್ರಿಗೆ ಮಾಡ್ಬೇಕು, ಎಲ್ಲ ಲಿಸ್ಟ್ ಇದೆಯಲ್ಲ. ಸೊ ಅದಕ್ಕೆ ನೀವು ಅವೆಲ್ಲ ತಗೊಂಡಾದ್ಮೇಲೆ ನೀನು ಸ್ವರ್ಗಕ್ಕೆ ಹೋಗು, ಬ್ರಹ್ಮನ ಲೋಕಲ್ಲಿ ಹೋಗು. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿ. ಯಾವ ಪುಣ್ಯ ಮುಗಿತು ಅವಾಗ ನೀನು ವಾಪಸ್ ಬ್ರಹ್ಮನ್ ಲೋಕಕ್ಕೆ ಹೋಗಿ ಬಂದ್ರು ವಾಪಸ್ ಬರೋದೇ ಇಲ್ಲ. ಎಲ್ಲ ಕಲುಷಿತ ಭಕ್ತಿ. ಇವನ್ ನಾರದ ಮುನಿಗಳು ಹೇಳ್ತಾರೆ, ನೀವು ನೋಡಿದ್ರಿ, ನಾರದ ಮುನಿಗಳು ಕೂಡ ಏನಾಯ್ತು? ನಾರದ ಮುನಿಗಳದ್ದು ಕಥೆ ಗೊತ್ತಾ ನಿಮ್ಗೆ? ವೇದ ವ್ಯಾಸರು ಎಲ್ಲಾ ವೇದ ಪುರಾಣಗಳನ್ನ ರಚನೆ ಮಾಡಿ ಆದ್ಮೇಲೆ ಹೀಗೆ ಕೈ ಕಟ್ಕೊಂಡು ಕುತ್ಕೊಂಡಿದ್ರ. ಯಾಕೆ? ಎಂತ ಆಯ್ತು?
ಏನ್ ಸಮಸ್ಯೆ ನಿಮಗೆ? ಖುಷಿ ಇಲ್ಲ. ಜನರಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಎಲ್ಲ ವೇದಶಾಸ್ತ್ರಗಳನ್ನು ಬರೆದಿಟ್ಟಾದ್ಮೇಲೆ ಖುಷಿ ಇಲ್ಲ. ಯಾಕೆ? ನಾರದಮುನಿಗಳು ಬಂದು ಹೇಳ್ತಾರೆ, ನಿನ್ಗೆ ಯಾಕೆ ಖುಷಿ ಇಲ್ಲಪ್ಪ ಅಂತ ಹೇಳಿದ್ರೆ, ನೀನು ಶುದ್ಧ ಭಕ್ತಿಯ ಬಗ್ಗೆ ಯಾವ ಗ್ರಂಥಗಳನ್ನು ರಚನೆ ಮಾಡಿಲ್ಲ. ಋಗ್ವೇದ, ಸಮವೇದ, ಯಜುರ್ವೇದ ಅವೆಲ್ಲ ಏನೆಲ್ಲ ಪುರಾಣಗಳು, ಇತಿಹಾಸಗಳು, ಏನೆಲ್ಲವನ್ನು ವೇದವ್ಯಾಸರು ರಚನೆ ಮಾಡಿದ ಮೇಲೇನು ವೇದವ್ಯಾಸರೇ ಖುಷಿಯಾಗಿರ್ಲಿಲ್ಲ. ಯಾಕದ್ರಲ್ಲಿ ಎಲ್ಲ ಕರ್ಮ ಮಿಶ್ರಿತ, ಜ್ಞಾನ ಮಿಶ್ರಿತ ಭಕ್ತಿಯ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡಿದ್ರು, ವೇದಾಂತ ಎಲ್ಲವನ್ನ. ಆದ್ರೆ ರಚನೆ ಮಾಡದೇವ್ರೆ ಖುಷಿ ಇಲ್ಲ. ಅವಾಗ ನಾರದಮುನಿಗಳು ಬಂದು ಹೇಳ್ತಾರೆ, ಯಾಕೆ ಖುಷಿ ಇಲ್ಲ ನೀನು ಅಂತ ಕೇಳಿದ್ರೆ, ಯಾಕಂದ್ರೆ ಒಂದು ಮಿಸ್ಸಿಂಗ್ ಇದೆ, ಡೈರೆಕ್ಟ್ ಶುದ್ಧ ಭಕ್ತಿಯನ್ನ ನೀನು ಹೇಳ್ಕೊಟ್ಟಿಲ್ಲ. ನಾರಾಯಣನ, ಕೃಷ್ಣನ ಗುಣಗಾನ ಮಾಡುವಂತೆ. ಅವಾಗ ನಿಮ್ಗೆ ಗೊತ್ತಿದೆ ಹೇಗೆ ಅವರು ಭಾಗವತಂ ರಚನೆ ಮಾಡ್ತಾರೆ, ಶುದ್ಧ ಭಕ್ತಿ ಬಗ್ಗೆ ಹೇಳ್ತಾರೆ. ಅವಾಗ ವೇದವ್ಯಾಸರು ಖುಷಿ ಆಗ್ತಾರೆ, ಎಲ್ಲರೂ ಖುಷಿ ಆಗ್ತಾರೆ. ಸೊ ಒಂದು ಕತೆ ಹೇಳ್ತಾರೆ ನಾರದಮುನಿಗಳು ಅವ್ರಿಗೆ ಹೇಳಿ, ಭಾಗವತವನ್ನ ರಚನೆ ಮಾಡಿ ಶುದ್ಧ ಭಕ್ತಿ ವರ್ಣನೆ ಇದೆ. ಭಾಗವತಮದಲ್ಲಿ ಏನೂ ಇಲ್ಲ ನೋಡಿ, ಭಾಗವತಮದಲ್ಲಿ ಎಂತದೂ ಇಲ್ಲ. ಆಕ್ಚುಲಿ ಭಾಗವತಮನ್ನ ಯಾರು ಅಧ್ಯಯನ ಮಾಡ್ತಾರೆ ಹೇಳಿ? ವೈಷ್ಣವರು. ಯಾರು ಅಧ್ಯಯನ ಮಾಡ್ತಾರೆ ಭಾಗವತವನ್ನ? ಶುದ್ಧ ಭಕ್ತಿ ಮಾಡ್ಬೇಕನ್ನೋರು, ಡೈರೆಕ್ಟ್ ಭಕ್ತಿ ಮಾಡ್ಬೇಕನ್ನೋರು. ಕಲುಷಿತ ಭಕ್ತಿಯನ್ನು ಮಾಡ್ಬೇಕನ್ನೋರು ಭಾಗವತ ಮುಟ್ಟೋದೇ ಇಲ್ಲ. ಬಾಕಿದೆಲ್ಲ ಆ ಪುರಾಣ, ಈ ಪ್ರವಚನ, ಬಾಕಿದೆಲ್ಲ ಕೇಳ್ತಾರೆ, ಈ ಶಾಸ್ತ್ರ ಆ ಶಾಸ್ತ್ರ ಎಲ್ಲ ಮಾಡ್ತಾರೆ, ಯಾಕಂದ್ರೆ ಇಚ್ಛೆಗಳಿದ್ದಾವೆ. ಸೊ ಏನೇ ಆಗ್ಲಿ, ನಾರದ ಮುನಿಗಳು ಕೂಡ ಹೇಳ್ತಾರೆ, ನನಗೆ ಹೇಳಿದೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿ ನೋಡಿ, ಇವನ್ ಬ್ರಹ್ಮನೂ ಶಾತಿ. ಈಗ ನಾನು ಬ್ರಹ್ಮನ ದಿನ ಆಯುಷ್ ಮುಗೀತಂತ ಹೇಳಿದ್ನಲ್ಲ, ಬ್ರಹ್ಮನ ಒಂದು ದಿನ, ಬ್ರಹ್ಮನ 100 ವರ್ಷ ಮುಗಿದಾದ್ಮೇಲೆ ಮುಗಿತಾ ಉಂಟು, ಪ್ರಳಯ ಆಗತ್ತಂತ ಹೇಳಿದೆ. ಬ್ರಹ್ಮನಿಗೂ ಶಾಶ್ವತವಂತ ಅಂದ್ರೆ ಅವನ ಜೀವನನು ಶಾಶ್ವತವಾಗಿಲ್ಲ. ಬ್ರಹ್ಮಲೋಕಕ್ಕೆ ಹೋದಾದ ಮೇಲೇನು ಏನು ಶಾಶ್ವತ ಇದೆ ನಮ್ಮ ಜೀವನ? ಸ್ವರ್ಗದವರೆಗೂ, ಬ್ರಹ್ಮಲೋಕದವರೆಗೂ ನಾವು ಎಲ್ಲೇ ಹೋದ್ರು ಈ ಜಗತ್ತಿನಲ್ಲಿ ನಮ್ಮ ಜೀವನ ಶಾಶ್ವತವಾಗಿಲ್ಲ. ಹಾಗಾಗಿ ತಮ್ಮದೇ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನಾರದ ಮುನಿಗಳು, ನಾನು ಸ್ವರ್ಗದಲ್ಲಿರುವಾಗ ನನಗೇನು ಹಾಡ್ಲಿಕ್ಕೆ, ವಾದ್ಯಗಳನ್ನು ನುಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿ ಬರ್ತಿತ್ತು. ನನ್ನ ಹೆಸರು ಉಪಬ್ರಾಹ್ಮಣ ಅಂತಿತ್ತು. ಅವಾಗ ಏನ್ ಮಾಡಿದೆ ನಾನು ಇದೆಲ್ಲ ಮಾಡ್ತಾ ಇದ್ದೆ, ಹಾಡೋದು ಎಲ್ಲ ಮಾಡುವಾಗ ಯಕ್ಷ ಏನೋ ದಕ್ಷ ಬ್ರಾಹ್ಮಣ ಒಂದು ಯಜ್ಞ ಮಾಡ್ತಿದ್ರು. ಆ ಯಜ್ಞ ಮಾಡೋದ್ರಲ್ಲಿ ಏನಾಯ್ತು, ನನಗೆ ಆ ಯಜ್ಞ ಮಾಡೋದ್ರಲ್ಲಿ ನನ್ನ ಸೇವೆಯನ್ನ ಮಾಡೋದು ಬಿಟ್ಟು ನಾನು ಅಪ್ಸರೆಯರಿಗೆ, ಸ್ವರ್ಗದು ತಿಳ್ಕೊಳ್ಳಿ, ಸ್ವರ್ಗಕ್ಕೆ ಹೋಗ್ಬೇಕಂತ ನಾವೆಲ್ಲ ಆಲೋಚನೆ ಮಾಡಿ, ಸ್ವರ್ಗನೇ ಅದು. ಆ ಸ್ವರ್ಗದಲ್ಲಿ ದಕ್ಷ ಬ್ರಾಹ್ಮಣ ಯಜ್ಞ ಮಾಡುತ್ತಿರುವಾಗ ಈ ಉಪಬ್ರಾಹ್ಮಣ ಎನ್ನುವ ಈ ವ್ಯಕ್ತಿ, ನಾರದನ ಮೊದಲನೇ ಹೆಸರು, ಇವ್ರೇನು ಮಾಡಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಸೇವೆಯನ್ನ ಏನು ಹಾಡೋದು, ವಾದ್ಯ ನುಡಿಸೋದು ಏನು ಅವ್ರ ಸೇವೆ ಇತ್ತು, ಏನ್ ಮಾಡ್ತಾರೆ, ಅವಾಗ ಅದನ್ನ ಮಾಡೋದು, ಸೇವೆಯನ್ನ ಮಾಡೋದು ಬಿಟ್ಟು ಆ ಅಪ್ಸರೆಯನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ, ಆಕರ್ಷಿತರಾಗ್ತಾರೆ. ಅದನ್ನ ನೋಡಿಬಿಟ್ಟು, ಅಯ್ಯೋ ನೀನ್ ಸೇವೆ ಮಾಡುವಾಗ, ಭಕ್ತಿ ಮಾಡುವಾಗ ಅವಳನ್ನ ನೋಡಿ ನೀನ್ ಆಕರ್ಷಣೆ ಆಗ್ತಿದೆಯಾ, ಹೋಗು ನೀನ್ ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ಅವನು ನಾರದ ಮುನಿಗೆ ಶಾಪ ಕೊಡ್ತಾರೆ, ಹೋಗಿ ನೀನು ಒಬ್ಬ ದಾಸಿ ಪುತ್ರನಾಗಿ ಹುಟ್ಟು ಅಂತೇಳಿ. ಅದಕ್ಕಾಗಿ ನಾರದ ಮುನಿಗಳು ಏನ್ ಮಾಡ್ತಾರೆ, ನಾರದ ಮುನಿಗಳು ಕೂಡ ಕೆಳಗಡೆ ಬಂದು ಒಬ್ಬ ದಾಸಿ ಪುತ್ರನಾಗಿ ಹುಟ್ಟಿ ಬರ್ತಾರೆ. ಮತ್ತೆ ಆಶೀರ್ವಾದ ಮಾಡ್ತಾರೆ, ಚಿಂತೆ ಮಾಡಬೇಡ, ನಿನಗೆ ನಾಳೆ ಮಹಾನ್ ಭಾಗವತರು ಬರ್ತಾರೆ, ನಿನ್ ಜೀವನ ಉದ್ಧಾರ ಮಾಡ್ತಾರೆ. ಅದೇ ರೀತಿ ಕುಬೇರನ ಮಕ್ಕಳು, ಎಷ್ಟೋ ಜನರಿಗೆ ನಮಗೆಲ್ಲ ಆಸ್ತಿ ಇದೆ, ಅಂತಸ್ತಿದೆ, ಹಣ ಇದೆ ಅಂತ, ಕುಬೇರನಷ್ಟು ಹಣ ಯಾರ ಹತ್ರ ಇದೆ ಜಗತ್ತಿನಲ್ಲಿ? ಇಲ್ಲ. ಕುಬೇರನ ಸ್ವಂತ ಮಕ್ಕಳು ಕುಬೇರ ಮಣಿಗ್ರೇವ ಇಬ್ರು, ಅವ್ರೇನ್ ಮಾಡ್ತಿದ್ರು ಅಲ್ಲಿ? ಅವರು ಅಂತ ಜಾಗದಲ್ಲೇ ಇದ್ರು, ಸ್ವರ್ಗದಲ್ಲೇ ಇದ್ರು. ಅಂತಹ ಜಾಗದಲ್ಲಿ ಇದ್ರು ಕೂಡ ಅವ್ರೇನಾದ್ರು ಅಲ್ಲಿ ಹೋದಾದ ಮೇಲೂ ಅವ್ರು ಶಾಂತಿ ಇರ್ಲಿಲ್ಲ, ಮತ್ತು ವಾಪಸ್ ಬರ್ಲೇಬೇಕಾಯ್ತು. ಎಲ್ಲಿ ಬಂದ್ರು? ಅವರು ಕೆಳಗೆ ಬಂದ್ರು. ಕುಬೇರ ಅವ್ರೇನೋ ಅಪ್ಸರೆಯರ ಜೊತೆಗೆ ಬೆತ್ತಲೆಯಾಗಿ ಸ್ನಾನ ಮಾಡ್ತಿದ್ರೆ, ಇದೇ ನಾರದ ಮುನಿಗಳನ್ನೇ ಅವರಿಗೆ ಶಾಪ ಕೊಡ್ತಾರೆ, ಅವರು ಕೂಡ ವಾಪಸ್ ಬರ್ತಾರೆ. ಹಾಗೆ ಒಂದು ನೆನ್ಪಿಟ್ಕೊಳ್ಳಿ, ಈ ಜಗತ್ತಿನಲ್ಲಿ ಇಲ್ಲಿಂದ ನಾನು ಹಳ್ಳಿಯವರು ಇರೋರಿಗೆ ಅನಿಸ್ಬೋದು, ನಾನು ಸಿಟಿಗೆ ಹೋದ್ರೆ ಖುಷಿ ಆಗ್ತೇನೆ ಅಂತ. ಸಿಟಿಯವರು ಇರೋರಿಗೆ ನಾನು 3ನೇ ಅಂತಸ್ತಿನಲ್ಲಿ ಹೋದ್ರೆ ಖುಷಿ ಆಗ್ತೇನೆ ಅಂತ, 3ನೇ ಅಂತಸ್ತವ್ರು ನಾನು 100ನೇ ಮಡಿಯಲ್ಲಿ ಹೋದ್ರೆ ಖುಷಿ ಆಗ್ತೇನೆ ಅಂತ. ಅಲ್ಲಿರೋರ್ಗೆ ಅನಿಸ್ಬೋದು, ನಾನು ಏನಾದ್ರು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ್ರೆ ಖುಷಿ ಆಗ್ತೇನೆ. ಬೆಂಗಳೂರು ಹೋಗಿದ್ದವ್ರಿಗೆ ಕೇಳಿ ಎಷ್ಟು ಖುಷಿ ಇದಾರೆ ಅವರು. ಸೊ ಬೆಂಗಳೂರಿಗೆ ಇಲ್ಲಿಯೂ ಆಗ್ಲಿಲ್ಲ, ನಾನು ಎಲ್ಲರೂ ಡೆಲ್ಲಿಗೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ಬೇಕಂತ, ಅಲ್ಲಿದ್ದವ್ರು ಕೇಳಿ ನೀವು ಅವ್ರು ಎಷ್ಟು ಖುಷಿ ಇದ್ದಾರೆ, ಫೋನ್ ಹಚ್ಚಿ ಮಾತಾಡಿ, ಅವ್ರು ಎಷ್ಟು ಖುಷಿ ಇದಾರೆ. ಅಲ್ಲಿಂದ ಇಲ್ಲ ನಾನು ಎಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲಿ ಹೋದ್ರು ಎಲ್ಲಿ ಖುಷಿ ಇಲ್ಲವೇ ಇಲ್ಲ. ಎಲ್ಲಿ ಹೋದ್ರು ಖುಷಿ ಇಲ್ಲ, ಇಲ್ಲೇ ಇದ್ರೂ ಖುಷಿ ಇಲ್ಲ. ಯಾಕೆ? ಎಲ್ಲಿ ಹೋದ್ರು ಖುಷಿ ಸಿಗೋದೇ ಇಲ್ಲ. ಅದು ಎಲ್ಲಿವರೆಗೂ ಒಳಗಡೆಗೆ ಅಶುದ್ಧ ಭಕ್ತಿಯನ್ನ ನಾವು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡುವುದಿಲ್ಲ. ಒಂದು
ಆ ಖುಷಿ ಹೊರಗಡೆಯಿಂದ ಬರುವಂತದ್ದಲ್ಲ. ಎಷ್ಟೋ ಜನರು ನನ್ನ ದುಃಖಕ್ಕೆ ಇವರೇ ಕಾರಣ, ಇವ್ರು ಹೀಗಂದ್ರು ಅದಕ್ಕೆ ನನ್ನ ದುಃಖಕ್ಕೆ ಅವರೇ ಕಾರಣ, ನನಗೊಂದೇನು ನೋವಾಯ್ತು ಇವರು ಕಾರಣ. ನೋಡಿದ್ರಲ್ಲ, ಎಲ್ಲರೂ ಕಾರಣ ಹುಡುಕ್ತಾರೆ. ನನ್ನ ನೋವಿಗೆ ಇವನು ಕಾರಣ, ನನ್ನ ನೋವಿಗೆ ಇವಳು ಕಾರಣ, ನನ್ನ ಇವ್ರು ಮಾಡದಿದ್ರೆ ನಾನು ಖುಷಿಯಾಗಿರ್ತಿದ್ದೆ, ಇವ್ರು ಹಾಗೆ ಮಾಡಿದ್ರೆ ನಾನು ಆರಾಮಾಗಿರ್ತಿದ್ದೆ, ಎಲ್ಲರೂ ಆಲೋಚನೆ ಮಾಡ್ತಾರೆ. ನಾರದ ಮುನಿಗಳು ಭಾಗವತಂ ಎಲ್ಲ ಇದನ್ನ ಹೇಳ್ತದೆ, ಮೂರ್ಖತನ. ಖುಷಿ ಯಾರಿಂದನೂ ಬೇರೆಯವರಿಂದ ಬರುವಂತದ್ದು ಅಲ್ಲ, ಯಾವ ಸಿಚುವೇಶನ್ ಇಂದ ಬರುವಂತದ್ದಲ್ಲ, ಎಲ್ಲಿಂದನೂ ಬರುವಂತದ್ದಲ್ಲದು. ಖುಷಿ ಆನಂದ ಬರುವಂತದ್ದು ಒಳಗಡೆಯಿಂದ. ಅದು ಒಳಗಡೆಯಿಂದ ಹೆಂಗ್ ಬರ್ತದೆ? ಒಳಗಡೆ ಎಲ್ಲ ಹೊಲಸಿದೆ, ಅದೇ ಹೆಂಗ್ ಬರ್ತದೆ ಖುಷಿ? ಒಳಗಡೆ ನಾವು ಭಕ್ತಿ ಮಾಡಿದಾಗ ಒಳಗಡೆಯಿಂದ ಖುಷಿ ಬರ್ತದೆ ಹೊರತು ಹೊರಗಡೆಯಿಂದ ಯಾರು. ಅದಕ್ಕೆ ನಿಮಿತ್ರ ಮಾತ್ರ, ಎಲ್ಲರೂ ನಿಮಿತ್ತ. ನಾವು ಮಾಡಿದ ಪಾಪ ಕರ್ಮಗಳಿಗೆ ಒಬ್ಬರು ನಿಮಿತ್ತಿಯಾಗಿ ನಮ್ಮ ಜೀವನದಲ್ಲಿ ಒಂದು ರೋಲ್ ಅನ್ನ ತಗೊಂಡ್ಬರ್ತಾರೆ, ಒಂದು ಪಾತ್ರ. ನಮಗೆ ತೊಂದರೆ ಕೊಡ್ಲಿಕ್ಕಾಗ್ಲಿ, ನಮ್ಮ ತೊಂದರೆ ಅವು ಏನು ಯಾರು ಬರ್ತಾ ಇದ್ದಾರಲ್ಲ, ನಾವು ಮಾಡಿದ್ದನ್ನ ತೀರ್ಸಕ್ ಬರ್ತಾ ಇದ್ದಾರೆ ಅವರು. ನಾವು ಏನು ಚಿತ್ರಗುಪ್ತ ಬರೆದಿಟ್ಟಿದ್ದೇನೆ, ಯಮರಾಜನ ಹತ್ರ ಡೈರಿ ಇದೆ, ಅದು ನಾವ್ ಏನೇನ್ ಮಾಡಿಟ್ಟಿದ್ದೇವೆ ಅದನ್ನ ತೀರ್ಸಕ್ ಜನರು ನಮ್ ಸುತ್ತಮುತ್ತ ಇರ್ತಾರೆ. ನಾವೇನಂತೇವಿ ಅವರಿಗೆ ದೂರ್ತಾ, ಅವರ ಬಗ್ಗೆ ದೂರ್ತಾ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ದಾ ಕುತ್ಕೊಳ್ತೇವಿ. ನಾನು ಹೀಗಿದ್ರೆ ಖುಷಿ ಆಗ್ತಿದ್ದೆ, ಹಾಗಿದ್ರೆ ಖುಷಿ ಆಗ್ತಿದ್ದೆ, ಇವ್ರು ಹೀಗೆ ಮಾಡಿದ್ರೆ ಖುಷಿ ಆಗ್ತಿದ್ದೆ, ಇವ್ರು ಇದನ್ನ ಮಾಡಿದ್ರೆ ಖುಷಿ ಆಗಿದೆ. ಯಾರು ಏನ್ ಮಾಡಿದ್ರು ಖುಷಿ ಆಗಕ್ ಸಾಧ್ಯನೇ ಇಲ್ಲ, ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಒಳಗಡೆ ಭಕ್ತಿಯನ್ನ ಪ್ರಾಕ್ಟೀಸ್ ಮಾಡೋದು. ಅದಕ್ಕೆ ಅನಿರ್ವಚನೀಯ ಪ್ರೇಮ ಸ್ವರೂಪ ಪ್ರೇಮ ಭಕ್ತಿ. ಶುದ್ಧ ಭಕ್ತಿ ಅಂದ್ರೆ ಅನಿರ್ವಚನೀಯ ಪ್ರೇಮ, ಶುದ್ಧ ಭಕ್ತಿ. ಅದನ್ನ ಯಾರಿಗೂ ಡಿಸ್ಕ್ರೈಬ್ ಮಾಡಕ್ ಆಗಲ್ಲ, ಹೇಳಕ್ ಆಗಲ್ಲ. ಆ ಶುದ್ಧ ಭಕ್ತಿಯನ್ನ ನಾರದ ಮುನಿಗಳು ಕೊಡ್ಲಿಕ್ಕೆ ಬರ್ತಾರೆ. ಅಂತ ಶುದ್ಧ ಭಕ್ತಿಯನ್ನ ಯಾರು ಕೊಡಕ್ ಸಾಧ್ಯ ಇದೆ ಹೇಳ್ರಿ? ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ನಮ್ಮ ಹತ್ರ ಎಂತದಿಲ್ಲ, ಎಲ್ಲಾರು ನಮ್ಮ ಮೈಂಡ್ ಕಲುಷಿತವಾಗಿದೆ, ಎಲ್ಲ ಕಲುಷಿತವಾಗಿದೆ. ನಾವು ಮಾತಾಡ್ಬೋದು ಅಷ್ಟೇ, ಬಟ್ ಆ ಶುದ್ಧ ಭಕ್ತಿಯನ್ನ ಕೊಡ್ಲಿಕ್ಕೆ ಶುದ್ಧಿರೋರೇ ಬೇಕಾಗ್ತದೆ. ಅಶುದ್ಧ ಇರೋರು ಹೆಂಗ್ ಕೊಡಕ್ ಸಾಧ್ಯ ಇದೆ? ಅಶುದ್ಧರಿದ್ದ ವ್ಯಕ್ತಿ ಹೆಂಗ್ ಕೊಡಕ್ ಸಾಧ್ಯ ಇದೆ? ಅಶುದ್ಧ ಇರುವಂತ ವ್ಯಕ್ತಿ ಹೆಂಗ್ ತಗೊಳಕ್ ಸಾಧ್ಯ? ಶುದ್ಧ ಇದ್ದವನು ಶುದ್ಧ ಆಗ್ತಾನೆ, ಶುದ್ಧ ಭಕ್ತರಿಂದ ತಗೊಂಡಾಗ. ಆವಾಗ ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆ ಯಾರದ್ದು? ಗುರುಗಳ ಅವಶ್ಯಕತೆ ಇದೆ, ಶುದ್ಧ ಭಕ್ತರ ಅವಶ್ಯಕತೆ, ನಾರದ ಮುನಿಗಳಂತ ಅವಶ್ಯಕತೆ ಇದೆ, ಪ್ರಭುಪಾದರಂತ ಅವಶ್ಯಕತೆ. ಅವರು ಶುದ್ಧ ಭಕ್ತರು. ಅಂತ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದಾಗ ಸಾಧ್ಯ ಇದೆ. ಅದಕ್ಕೆ ಒಬ್ರು ನೀವು ನೋಡಿ, ಯಾರು ನೀನೊಬ್ರು ಯಾರೋ ನನ್ನೊಟ್ಟಿಗೆ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಇಲ್ಲ, ಇಸ್ಕಾಣದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲ ಕೆಳ ಜಾತಿಯವರಿದ್ದಾರೆ, ಲೆಕ್ಚರ್ ಇದ್ದಾರೆ, ಚಂಡಾಡ್ರಿದ್ದಾರೆ, ಯಾರು ಬ್ರಾಹ್ಮಣಸ್ ಅಲ್ಲ ಇದರಲ್ಲಿ. ಅವ್ರಿಗೆಲ್ಲ ಹೋಗಿ ಶುದ್ಧ ಭಕ್ತಿ ಕೊಡ್ತಿದ್ದಾರೆ, ಡೈರೆಕ್ಟ್ ಮಾಲ ಕೊಡ್ತಾ ಇದ್ದಾರೆ, ಅವ್ರಿಗೆ ಭಿಕ್ಷೆ ಕೊಡ್ತಿದ್ದಾರೆ, ಅವ್ರಿಗೆ ಪೂಜೆ ಮಾಡುವ ಅರ್ಹತೆ ಕೊಡ್ತಿದ್ದಾರೆ, ಅಭಿಷೇಕ ಮಾಡುವ ಅರ್ಹತೆ ಕೊಡ್ತಿದ್ದಾರೆ. ಜನರು ಮಾತಾಡ್ತಿದ್ದಾರೆ. ನಿನ್ನೆ ಒಂದು ಹುಡುಗ ನನ್ನೊಟ್ಟಿಗೆ ಮಾತಾಡ್ತಿದ್ದಾರೆ, ಹೀಗ್ ಮಾಡ್ತಿದ್ರೆ ಅಯೋಗ್ಯರಿಗೆ ಕೊಡ್ತಿದ್ದಾರೆ, ಇದು ಇಸ್ಕಾನ್ ಸರಿ ಆಗಿದ್ರಿಂದ ಕೆಲಸ ಮಾಡ್ತಾ ಇಲ್ಲ. ಎಷ್ಟು ಜನ ಕಾಣಿಸ್ತದೆ ನಿಮ್ಗೆ ಇದನ್ನೆಲ್ಲ ಕೊಡೋದು ಸರಿಯಾದಂತ ಕೆಲಸ ಅಲ್ವಾ ಜನರಿಗೆ? ಇಂತ ಆಲೋಚನೆಗಳು ಜನರ ಹತ್ರ ಇದೆ. ನಾನು ಕೇಳಿದೆ ಅವನಿಗೆ, ಎಂತ ಮ್ಲೆಚ್ಚ ಕೆಲಸ ಮಾಡ್ಕೊಂಡಿದ್ದ ವ್ಯಕ್ತಿ, ಏನೇನ್ ಬೇಕಾದನ್ನ ಬಾಯಲ್ಲಿ ತಿನ್ಕೊಂಡವನು, ಏನೇನ್ ಮಾಡಬಾರದನ್ನ ಮಾಡುವಂತ ಕೆಲಸ ಮಾಡದವನು, ಏನೇನ್ ಮಾತಾಡ್ಬಾರ್ದನ್ನು ಮಾಡುದು, ಏನೆಲ್ಲ ಮಾಡದ ಒಬ್ಬ ವ್ಯಕ್ತಿ, ಅವನೆಲ್ಲವನ್ನ ಬಿಟ್ಟು ತಪಸ್ಸು ಮಾಡ್ತಾ, ಏಕಾದಶಿ ವ್ರತಗಳಂತ ಮಾಡ್ತಾ, ಬೆಳಿಗ್ಗೆ 4-5 ಗಂಟೆಗೆ ಎದ್ದು ಜಪ ಮಾಡ್ತಾ, ಭಕ್ತಿ ಮಾಡ್ತಾ, 4 ನೇಮ ಪಾಲನೆ ಮಾಡ್ತಾ, ಪ್ರತಿದಿನ 2-2 ಗಂಟೆ ಕುತ್ಕೊಂಡು ಜಪ ಮಾಡ್ತಾ ಕುತ್ಕೊಂಡಿದ್ದಾನಂತ ಹೇಳಿದ್ರೆ ಇನ್ನು ಎಂತ ತಪಸ್ಬೇಕು. ಜನರು ಮೊದಲಿನ ಕಾಲದಲ್ಲಿ ಅಶುದ್ಧರು, ಅವನು ಯಾರಿಗಾರ ಮುಟ್ಟಿದ್ರೆ ಮೊದಲೆಲ್ಲ ಮಾತಾಡಿದ್ರಲ್ಲ, ಅವನ್ ಬಾಯಲ್ಲಿ ಸುಡು 1 ಲೀಟರ್ ತುಪ್ಪ ಹಾಕೋದಂತೆ, ಕಾದಿರೋ ತುಪ್ಪ, ಅವಾಗ ಅವನು ಶುದ್ಧ ಆದಂತೆ. ಅಂತದೆಲ್ಲ ವಿಚಾರಗಳು ಕೇಳಿದ್ರ ನೀವು ಮೊದಲೆಲ್ಲ? ಅಂತಂತವೆ ಏನೇನು ವಿಚಾರ. ಸೊ ಹಂಗ ಶುದ್ಧ ಮಾಡುದಲ್ಲ. ಕಲಿಯುಗದಲ್ಲಿ ಶುದ್ಧ ಮಾಡ್ಲಿಕ್ಕೆ ಹರಿನಾಮ, ಯಾರು ಹರಿನಾಮ ತಗೊಳ್ತಾರೆ ಎಲ್ಲರೂ ಶುದ್ಧರೇ ಕಲಿಯುಗದಲ್ಲಿ. ಬ್ರಾಹ್ಮಣರೆಲ್ಲ ವೈಷ್ಣವರಾಗುವಂತ ಯೋಗ್ಯತೆಯನ್ನು ಪ್ರಭುಪಾದರು ಕೊಟ್ಟಿದ್ದಾರೆ. ನೀವು ಹೊರಗಡೆ ನೋಡಿ, ಜಗತ್ತಿನಲ್ಲಿ ಏನೇನೋ ಕಿಚ್ಚಾಡ್ತಾ ಇದ್ದಾರೆ, ನಾನು ಸೇರ್ಸು ನೀನ್ ಸೇರ್ಸು. ನೀವ್ ನೋಡಿಲ್ವಾ? ಸುತ್ತಮುತ್ತ ನೋಡಿರ್ತೀರಿ, ದೂರ ನೋಡೋದ ಅವಶ್ಯಕತೆನೇ ಇಲ್ಲ. ಸೊ ಭಕ್ತಿ ಮಾಡ್ಲಿಕ್ಕೆ ಯೋಗ್ಯತೆ ಪ್ರಭುಪಾದರೇ ಕೊಟ್ಟಿರೋದು. ನಾವು ಆಲೋಚನೆ ಮಾಡಿ ನೀವು, ಪ್ರಭುಪಾದರು ಎಂತೆಂಥವ್ರಿಗೆ, ಇವನ್ ಜಗನ್ನಾಥನ ಹೋಗಿ ಹೊರದೇಶದಲ್ಲಿ ಮುಟ್ಸಿದ್ರು ಅವ್ರು ಪ್ರಭುಪಾದರು ಅಂತ. ಅದಕ್ಕೆ ನಮಗೆ ಶುದ್ಧ ಭಕ್ತರು ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆ.
ಇಲ್ಲಂದ್ರೆ ಯಾರು ನಮಗ್ ಕೊಡ್ಬೇಕಾಗಿತ್ತು ಅವ್ರು ಎಲ್ಲಿ ಕೊಡ್ತಾ ಇದ್ರು, ಅವರೇ ಮಾಡ್ತಾ ಇಲ್ಲ. ನಮ್ ಸುತ್ತಮುತ್ತ ಇದ್ದಾರೆ, ಎಲ್ಲರೂ ತುಂಬಾ ಜನ ಇದ್ದಾರೆ, ಯಾರು ಕೊಡ್ತಾ ಇದಾರೆ? ಏನ್ ಕೊಟ್ರ? ಏನ್ ಸರಿ ದಾರಿ ಎಲ್ಲ ಹೇಳ್ತಾ ಇದ್ರೆ ಅವರೇ ಮಾಡ್ತಾ ಇಲ್ಲ, ಏನ್ ಕೊಡ್ತಾರೆ? ಅಷ್ಟಿದೆ. ಅದಕ್ಕೆ ಆಮೇಲೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಏನ್ ಹೇಳಿ? ಡಿಸ್ಟರ್ಬೆನ್ಸ್ ಏನಂದ್ರೆ ಇವ್ರು ಮಾಡ್ತಿದ್ದಾರೆ, ಅವ್ರಿಗೆ ಒಂಥರ ಎನ್ವಿಯಸ್ನೆಸ್ ಫೀಲ್ ಆಗುತ್ತೆ, ಅಸೂಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಯಾರಿಗಾದ್ರೂ ಒಂದು ಆಣಿ ಹೊಂಟಂದ್ರೆ ಜನರಿಗೆ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಮಾಡ್ತಿದ್ರೆ, ಇಷ್ಟೆಲ್ಲ ಭಕ್ತಿ ಮಾಡ್ತಿದ್ರೆ ಏನಪ್ಪಾ ಜನರಿಗೆ. ಎನಿವೆ ಅದು ಬೇರೆ ವಿಷಯ, ಅದ್ರ ಬಗ್ಗೆ ನಾವು ಮಾತಾಡಬೇಕು. ಏನಂದ್ರೆ ಭಕ್ತಿ ಕೊಡ್ಲಿಕ್ಕೆ ಶುದ್ಧ ಭಕ್ತರೇ ನಮ್ಮ ಜೀವನದಲ್ಲಿ ಬಂದಾಗ ಮಾತ್ರ ನಮ್ಮ ಭಕ್ತಿ ಸೇವೆ. ಹಾಗೆ ನಾರದ ಮುನಿಗಳು ಈ ಶುದ್ಧ ಭಕ್ತಿ ಬಗ್ಗೆ ತುಂಬಾ ಅವ್ರು ಹೇಳ್ತಾರೆ. ಈ ಏನಿದೆ ಅಂದ್ರೆ ಇದು ನಾಳೆ ಹೇಳ್ತೇನೆ, ನಾನೀಗ ಸಮಯ ಆಯ್ತು. ಏನಂದ್ರೆ ನಾರದ ಭಕ್ತಿ ಸೂತ್ರ ಅನ್ನೋದನ್ನ ಸೂತ್ರಗಳ ಮೂಲಕ, ಹಿಂಗ್ ಭಗವದ್ಗೀತೆಯಲ್ಲಿ ಏನಿದೆ ಶ್ಲೋಕಗಳಿದ್ದಾವೆ, ನಾನು ಅದ್ರ ಬಗ್ಗೆ ನಾಳೆ ಡೀಟೇಲ್ ಹೇಳ್ತೇನೆ. ಶ್ಲೋಕ ಅಂದ್ರೆ ಏನು, ಮಂತ್ರ ಅಂದ್ರೆ ಏನು, ಸೂತ್ರ ಅಂದ್ರೆ ಏನು ಅಲ್ವಾ? ಇದೆಲ್ಲ ಇದೆ. ಶ್ಲೋಕಗಳನ್ನು ನೋಡ್ತಿದ್ದೆ ನಾವು, ಅವೆಲ್ಲ ಓದ್ತೀವಿ ನಾವು. ಶ್ಲೋಕ ಬೇರೆ, ಮಂತ್ರ ಬೇರೆ, ಸೂತ್ರ ಬೇರೆ ಹೇಳಿದ್ರೆ ನೀವು. ಶಾಸ್ತ್ರ ಬೇರೆ, ಶಾಸ್ತ್ರ ಅಂದ್ರೆ ಏನು, ಶ್ಲೋಕ ಅಂದ್ರೆ ಏನು, ಮಂತ್ರ ಅಂದ್ರೆ ಇವೆಲ್ಲ ಯಾಕೆ ಅದನ್ನ ತಿಳ್ಕೊಂಡಾದ್ಮೇಲೆ ನಾರದ ಭಕ್ತಿ ಸೂತ್ರ ಅಂದ್ರೆ ಏನು, ಸೂತ್ರ ಅಂದ್ರೆ ಏನು, ಸೂತ್ರ ಅಂದ್ರೆ ಸೂತ್ರ ಸಣ್ಣ ಇದರಲ್ಲಿ, ಅದರಲ್ಲಿ ಇಷ್ಟೆಲ್ಲ ದೊಡ್ಡದಾಗ್ತಿರ್ತದೆ. ಆ ನಾರದ ಭಕ್ತಿ ಸೂತ್ರದಲ್ಲಿ ನಾರದ ಮುನಿಗಳು 84 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಎಷ್ಟು? ಒಟ್ಟು 84 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಭುಪಾದರು ಇದನ್ನೆಲ್ಲವನ್ನ ಅವರು ಪ್ರಭುಪಾದರು ಮತ್ತು ಭಕ್ತಿವೇದಾಂತ ಟ್ರಸ್ಟ್, ಶ್ರೀಮದ್ ಭಕ್ತಿ ಟ್ರಸ್ಟ್ ಇದೆ, ಪ್ರಭುಪಾದರು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡಿದ್ರು. ಆಮೇಲೆ ಬಾಕಿದನ್ನು ಭಕ್ತಿವೇದಾಂತ ಟ್ರಸ್ಟ್ ಮಾಡಿ ಅದನ್ನು ಬುಕ್ ಇದೆ. ಅದು ಇಂಗ್ಲಿಷ್, ಕನ್ನಡ, ಇಂಗ್ಲಿಷ್ ಹಿಂದಿಯಲ್ಲೆಲ್ಲ ಇದೆ, ಕನ್ನಡದಲ್ಲಿ ಇಲ್ಲ. ಆಕ್ಚುಲಿ ಕನ್ನಡದವರೆಗೆ ಇಲ್ಲ. ಬಟ್ ಏನ್ ಯಾರಿಗೆ ಅವರು ರೋಹಿತ್ ಪ್ರಭು ಹಾಕಿದ್ರು, ಯಾರಿಗೆ ಹಿಂದಿ ಇಂಗ್ಲಿಷ್ ಅರ್ಥ ಆಗತ್ತೆ ಅಂತ ಅವ್ರ ಕಡೆ ಹೇಳಿ ಇಸ್ಕೊಳ್ಳಿ, ತರಿಸ್ಕೊಳ್ಳಿ, ಓದಕ್ಕಾಗತ್ತೆ. ಅಟ್ಲೀಸ್ಟ್ ಸೂತ್ರ ಸ್ವಲ್ಪ ಅನುವಾದ ಎಲ್ಲ ಗೊತ್ತಾಗತ್ತೆ. ನಾನು ಕ್ಲಾಸಲ್ಲಿ ಹೇಳ್ತೀನಿ, ಯಾರಿಗೆ ಅದು ಯಾವ್ದು ಅರ್ಥ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಕ್ಲಾಸಲ್ಲಿ ಒಂದೊಂದೇ ಸೂತ್ರಗಳನ್ನ ನಾವು ಚರ್ಚೆ ಮಾಡ್ತಾ, ಮೇ ಬಿ ಅದಕ್ಕೆ ತುಂಬಾ ಸಮಯ, ಒಂದೊಂದು ಸೂತ್ರನೂ 2 ಕ್ಲಾಸ್ ಮಾಡ್ಬೋದು, 4ನೇ ಕ್ಲಾಸ್ ಎಷ್ಟು ಬೇಕಾದಷ್ಟು ಮಾಡುವ ಅಷ್ಟು ಭಂಡಾರ ಅದರಲ್ಲಿದೆ. ನಾನು ಅನ್ಕೊಂಡೀನಿ ಸಂಸ್ಕೃತವಾಗಿ 84 ಸೂತ್ರಗಳನ್ನ ಈ 15-20 ದಿನಗಳಲ್ಲಿ ಹೇಗಾದ್ರೂ ಮುಗಿಸುವಂತ ಕಾರ್ಯ ಮಾಡ್ಲಿಕ್ಕೆ ನಾನು ಆಲೋಚನೆ ಮಾಡಿದ್ದೀನಿ. ನಾನು ಅನ್ಕೊಂಡಂಗೆ ಏನು ಆಗೋದಿಲ್ಲ. ಯಾಕಂದ್ರೆ ನನಗೂ ಒಂದ್ ಸ್ವಲ್ಪ ಓದ್ಲಿಕ್ಕೆ ಕ್ಲಾಸ್ ಕೊಡೋದ್ರಿಂದ ನನಗೂ ಸ್ವಲ್ಪ ಓದಕ್ಕೆ ಅವಕಾಶ ಆಗುತ್ತೆ. ಮೊದಲೊಂದ್ಸರಿ ಓದಿದ್ದೆ, ಸೊ ನಮ್ದು ಅದರಲ್ಲಿ ಏನ್ ಹೇಳ್ತಾರೆ ಸೆಲ್ಫಿಶ್ನೆಸ್ ಇದೆ. ನಾನು ನಿಮಗೋಸ್ಕರ ನಾನು ಓದ್ತೀನಿ, ಮತ್ತೆ ಮಾತಾಡಕ್ಕೆ ನಮ್ಗೊಂದು ಅವಕಾಶ ಸಿಗುತ್ತೆ. ಅದಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಅದು. ಎಲ್ಲರೂ ಏನ್ ಮಾಡಿ ಅಂದ್ರೆ ಪ್ರತಿ ದಿನ ಇದನ್ನು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಅರ್ಧ ಗಂಟೆ ಅನ್ಕೊಂಡಿನಿ ನಾನು. ಸೊ ನನ್ನ ಹತ್ರ ಸಮಯ ಇಲ್ಲ. ಸೊ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಳಗಡೆ ಮುಗಿಸುವಂತ ಕಾರ್ಯಕ್ರಮ ಇರುತ್ತೆ. ಆದಷ್ಟು ಎಲ್ಲರೂ ತಪ್ಪದೆ ಈ ಭಕ್ತಿ, ನೀವೆಲ್ಲ ಭಕ್ತಿ ಮಾಡ್ತಿದ್ದೀರಿ, ನಾ ಭಕ್ತರು 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 ಅಂತ ಹೇಳ್ತಾರೆ. ಭಕ್ತಿ ಬಗ್ಗೆ ತುಂಬಾ ಹೇಳ್ತಾರೆ ಅದರಲ್ಲಿ. ಅದಕ್ಕೆ ಬಾಕಿ ಎಂತದ್ದು ಹೇಳಲ್ಲ, ಭಕ್ತಿ ಬಗ್ಗೆನೇ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಪ್ರತಿನಿತ್ಯ ತಪ್ಪದೆ ಬರುವಂತಹ ಒಂದು ಏನು ಪ್ಲಾನ್ ನೀವು ಮಾಡಿಕೊಳ್ಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ. ಯಾರಿಗಾರ ಏನಾದ್ರು ಸಂದೇಹ ಅಥವಾ ಡೌಟ್ಸ್ ಇದ್ರೆ ಕೇಳಿ, ಅನಿಸಿಕೆ ಇದ್ರೂ ಹೇಳ್ಬೋದು. ಮ್ಯೂಟ್ ಆಗಿದೆ ಮಾತಾಜಿ, ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇಲ್ಲಿ 4 ರೀತಿಯ ಪ್ರಳಯ ಅಂತ ಹೇಳಿದ್ರಲ್ಲ, ಅದು ಲಾಸ್ಟ್ ಒಂದು ಗೊತ್ತಾಗ್ಲಿಲ್ಲ ನನಗೆ ಕ್ಲಿಯರ್ ಆಗಿ. ಯಾರು ಹೇಳ್ತೀರಿ? ನಾನು ಹೇಳಿದ್ನಲ್ಲ ಲಾಸ್ಟ್ ಹೆಸರು ಗೊತ್ತಾಗ್ಲಿಲ್ಲ ಯಾವ್ದು ಅಂತ. ಯಾರಿಗೆ ನೆನಪಿದೆ? ಆತ್ಯಂತಿಕ ಪ್ರಳಯ. ಆತ್ಯಂತಿಕ ಪ್ರಳಯ. ಸೊ ನಾನು ಕೇಳಿಸ್ತಾ ಇಲ್ಲ, ಇಕ್ಕೂ ಆಗ್ತಾ ಇದೆ ಪ್ರಭುಜಿ. ಅವ್ರು ಮ್ಯೂಟ್ ಮಾಡ್ಬೇಕು, ಬಾಕಿದವ್ರು ಮ್ಯೂಟ್ ಮಾಡ್ಲಿ, ನಾನು ರಿಪೀಟ್ ಮಾಡ್ತೇನೆ. ಎಲ್ಲರೂ ಮ್ಯೂಟ್ ಮಾಡಿ. ಈಗ ಕೇಳ್ತಾ ಇದೆಯಾ? ಹಾ ಕೇಳಿಸ್ತಿದೆ, ಹೇಳಿ ಪ್ರಭುಜಿ. ಆತ್ಯಂತಿಕ ಪ್ರಳಯ ಅಂತ ಹೇಳಿದ್ರೆ ಯಾವಾಗ ಒಂದು ಜೀವ ಈ ಜನ್ಮ ಮೃತ್ಯು ಚಕ್ರದಿಂದ ಪಾರಾಗಿ ಕೊನೆಯದಾಗಿ ಮುಕ್ತಿಯನ್ನು ಪಡಿತಾನೆ, ಗೋಲೋಕಧಾಮಕ್ಕೆ ಹೋಗ್ತಾನೆ, ವೈಕುಂಠ ಹೋಗ್ತಾನಲ್ಲ, ಅದು ಆತ್ಯಂತಿಕ ಪ್ರಳಯ. ಈ ಜನ್ಮ ಮೃತ್ಯು ಚಕ್ರದಿಂದ ಪಾರಾಗಿ ಹೋಗುದೇ ಅದೇ ಆತ್ಯಂತಿಕ ಪ್ರಳಯ. ಆಯ್ತು ಪ್ರಭುಜಿ. ಇನ್ನೊಂದಂದ್ರೆ ನೈಮಿತ್ಯಕ ಪ್ರಳಯ ಇತ್ತಲ್ವಾ, ಅದರಲ್ಲಿ ಬ್ರಹ್ಮನ 1 ದಿನದ ಪ್ರಳಯ ಅಂತ. ಹಾ, 1 ದಿನದ ಪ್ರಳಯ ಅಂದ್ರಲ್ಲ, ಆಕ್ಚುಲಿ ಬ್ರಹ್ಮಂದು ಅರ್ಧ ದಿನ ಆದ್ರೂ ಕೂಡ ಪ್ರಳಯ ಆಗ್ತದೆ ಅಂತ ನಾನು ಕೇಳಿದ್ದೆ.
ಆಮೇಲೆ ಒಂದಿನಕ್ಕೆ ಪ್ರಳಯ ಆಗ್ತದೆ, ನಂತರ 100 ವರ್ಷಕ್ಕೆ ಅಂತ ಹಾಗಿದ್ಯಾ ಪ್ರಭುಜಿ? ನಂಗೆ ಅರ್ಧ ದಿನ ಗೊತ್ತಿಲ್ಲ, ಮತ್ತೆ ನಂಗೆ ನೆನಪಿಗೂ ಇಲ್ಲ. ಈ 4 ಪ್ರಳಯ ಬಗ್ಗೆ ನನ್ಗೆ ಗೊತ್ತು, ನಾನು ಓದಿದ್ ಕೇಳಿದ ಪ್ರಕಾರ. ಅರ್ಧ ದಿನಕ್ಕೆ ಆಗೋದು ನಾನು ಕೇಳಿಲ್ಲ, ಒಂದ್ ದಿನಕ್ಕೆ ಆಗೋದು ಗೊತ್ತಿದೆ, ಅವರ ಒಂದು ಜೀವನ ಮುಗಿದುವಾಗ ಆಗೋದು ಅಂತ ಗೊತ್ತಿದೆ. ಅರ್ಧ ದಿನ ನಂಗೆ ಗೊತ್ತಿಲ್ಲ. ನೀವೇನದು ಅದು ಇದ್ರೆ ಹೇಳಿ, ನೀವೇ ನಾಳೆ ಬೇಕಾದ್ರೆ. ಇಲ್ಲ, ನನ್ಗೆಲ್ಲೋ ಒಂದ್ಸಲ ಕೇಳ್ದಂಗಿದೆ, ನಾನು ಕ್ಲಿಯರ್ ಮಾಡ್ತೀನಿ ಆಮೇಲೆ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿರೋ ಪ್ರಕಾರ ಇದು ನಾಕೆ. ಓಕೆ, ಹರಿ ಕೃಷ್ಣ. ಮತ್ತೆ ಹರೇ ಕೃಷ್ಣ ಪ್ರಭುಜಿ, ನೀವು ಒಂದು ಹೇಳಿದ್ರಲ್ಲ ಪ್ರಭುಜಿ, ಅಂದ್ರೆ ನಮ್ಗೆ ಯಾರಿಂದನೂ ದುಃಖ ಆಗಲ್ಲ, ಯಾರಿಂದನೂ ಇದು ಆಗಲ್ಲ ಅಂತ. ಈಗ ನಾವು ಒಂದ್ ದುಃಖದಿಂದ ನಮ್ಗ್ ಭಕ್ತಿನೂ ಸಿಗುತ್ತಲ್ಲ ಪ್ರಭುಜಿ, ಅಂದ್ರೆ ಆ ದುಃಖ ಅದು ಒಂದ್ ನಿಮಿತ್ತನ, ಅಥವಾ ಅದು ಆದ್ಮೇಲೆ ನಮಗ್ ಭಕ್ತಿ ಸಿಗ್ಬೇಕಂತ ಹಿಂಗಿರುತ್ತಾ, ಅಥವಾ ಆ ವ್ಯಕ್ತಿಯಿಂದ ಸಿಗುತ್ತಾ, ಅಥವಾ ಅದು ಕೃಷ್ಣನ ಇಚ್ಛೆ ಆ ದುಃಖ ಆದ್ಮೇಲೆ ನಮಗ್ ಸಿಗ್ಬೇಕಂತ ಇರುತ್ತೆ ಪ್ರಭುಜಿ? ಸೊ ಅದು ಹೇಗೆ ಅಂದ್ರೆ, ಒಳ್ಳೇದಿದೆ ಪ್ರಶ್ನೆ. ತುಂಬಾ ಜನರು ಯಾವಾಗಾದ್ರೂ ನಿಮ್ ಮಕ್ಕಳಿಗೆಲ್ಲ ಹೇಳ್ತಾರೆ, ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ಹೇಳಿದ್ರೆ ಅವನಿಗೆ ಕೇಳೋದೇ ಇಲ್ಲ. ಒಂದ್ಸರಿ ಏನೋ ತಪ್ಪು ಮಾಡಿ ಅದರಿಂದ ಏನಾದ್ರು ನೋವು ಅನುಭವಿಸಿದಾಗ ಈಗ ಇವನಿಗೆ ಸಾಕ್ಷಾತ್ಕಾರ ಆಯ್ತು ನೋಡಿ ಅಂತ ಹೇಳ್ತಾರೆ. ನೋಡಿದ್ರ, ಈಗ ಅರ್ಥ ಆಯ್ತು ಇನ್ನೇನು ಮಾಡಲ್ಲ, ಇನ್ನೂ ಮಾಡಲ್ಲ. ನೋಡಿದ್ರ ನಿಮ್ ಮಕ್ಕಳಿಗೆ ಬೆಂಕಿಯಲ್ಲಿ ಕೈ ಇಡಬೇಡ, ಅಲ್ಲಿ ಇಡಬೇಡ, ಇದು ಅಲ್ಲಿ ಹೋಗ್ಬೇಡ, ನೀರಲ್ಲಿ ಹೋಗ್ಬೇಡ, ಯಾವಾಗಾದ್ರೂ ಏನಾದ್ರು ಅವ್ನು ಹೆದರಿದ ಅಂದ್ರೆ ಒಂದ್ಸರಿಗೆ ಭಯ ಪಟ್ಟ ಅಂದ್ರೆ ವಾಪಸ್ ಮಾಡಕ್ ಹೋಗಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಈ ಜಗತ್ನಲ್ಲಿ ನಮ್ಮ ದುಃಖಗಳನ್ನು ಕೊಡ್ತಾ ಇರೋದು ಭಗವಂತ ಸುಧಾರಣೆ ಮಾಡ್ಲಿಕ್ಕೆ. ಮತ್ತೆ ಪದೇ ಪದೇ ಈ ದುಃಖ ಬರ್ತಾ ಇದೆ, ಅದಕ್ಕೆ ಇಂಥದ್ರಲ್ಲಿ ಸಿಕ್ಕಾಕೊಳ್ಳಕ್ ಹೋಗ್ಬೇಡ. ಸುಧಾರಣೆ ಆಗಿ ಬರೋದಕ್ಕೆ ಈ ದುಃಖಗಳು ಕೂಡ ಒಂದೊಂದ್ಸರಿ ನಮಗೆ ಏನಾಗ್ತೇವೆ ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಮುಂದೆ ಬರ್ಲಿಕ್ಕೇನು ಕಾರಣ. ಎಷ್ಟು ಜನ ಇಲ್ಲ ನಿಮಗೆ ಕಷ್ಟದಲ್ಲಿರುವಾಗ? ಅದಕ್ಕೆ ಅರ್ಥಾರ್ಥಿ ಜಿಜ್ಞಾಸಿ ಜ್ಞಾನಿ ಭರತಾರ್ಷವ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾರೆ. 4 ರೀತಿ ಜನರು ನನ್ನ ಹತ್ರ ಬರ್ತಾರೆ ಅಂದ್ರೆ, ಯಾರು ಆಸ್ತಿ ಹಣ ಬೇಕನ್ನೋರು, ಅರ್ಥಾರ್ಥಿ, ಜಿಜ್ಞಾಸಿ ದುಃಖದಿಂದ ಬಳಲುವವರು, ಅದರಲ್ಲಿ ಒಂದು ಕ್ಯಾಟಗರಿ ಇದೆ. ಅದ್ರ ಮೋಸ್ಟ್ ಆಫ್ ದ ಜನರು ಇಲ್ಲಿ ಕುತ್ಕೊಂಡವ್ರ ಪ್ರಕಾರ, ನನ್ನ ಪ್ರಕಾರ, ನನ್ನನ್ನು ಸೇರಿಸ್ಕೊಂಡು ಮೋಸ್ಟ್ಲಿ ನಾವೆಲ್ಲರೂ ಭಕ್ತಿ ಬಂದಿದ್ದು ತುಂಬಾ ಶುದ್ಧ ಭಕ್ತಿ ಬೇಕು, ಪ್ರೀತಿ ಬೇಕು ಅಂತ ಓಡ್ಕೊಂಡು ಬಂದವರಲ್ಲ. ಎಲ್ಲೋ ಒಂದ್ ಕಡೆ ಒದಕೆ ಬಿದ್ದಿದೆ, ಒದಕೆ ಸಿಕ್ಕಿದೆ, ಆ ಒದಕೆ ನೋವಿಂದಾನೇ ನಾವಿಲ್ಲಿ ಬರ್ತಿದ್ದೀವಿ. ಇದು ಗ್ಯಾರಂಟೆಡ್. ನಾನು ಹೇಳೋದು ಅರ್ಥ ಆಗ್ತಿದೆ? ಎಷ್ಟು ಜನಕ್ಕೆ ಅನಿಸ್ತದೆ ನಮ್ಗೆಲ್ಲೋ ಒಂದ್ ಕಡೆ ಒದಕೆ ಬಂದಿದೆ ಅಂತ ಹೇಳಿ, ಒದಕೆ ಸಿಕ್ಕಿದೆ ಅಂತ ಹೇಳಿ? ಯಾವುದೇ ರೀತಿಯಲ್ಲಿ ಒಂದು ಒದಕೆ ಈ ಮಾಯಾದೇವಿ ಒದಕೆ ಸಿಕ್ಕಿದೆ, ಒಂದಿಲ್ಲ ಒಂದು ಕಾರಣದಿಂದ, ಒಂದಿಲ್ಲ ಒಂದು ರೀತಿ ಹಾಗಾಗಿ ಬಂದಿದೆ. ಅದಕ್ಕೆ ಅದನ್ನ ನಾವು ಪಾಸಿಟಿವ್ ಆಗಿ, ಸಕಾರಾತ್ಮಕ ಪಾಸಿಟಿವ್ ಅದನ್ನ ನಾವು ತಗೊಂಡು ನಾವು ಬಂದು ಇಲ್ಲಿ ಇದ್ಕೊಂಡು ಅಂದ್ರೆ ಭಾಗ್ಯವಂತರು. ಒಂದ್ಸರಿ ಸಿಕ್ತು, ಭಕ್ತಿ ಬಂದ್ವಿ, ಕುತ್ಕೊಂಡ್ವಿ, ಮತ್ತು ವಾಪಸ್ ಅಲ್ಲಿ ಹೋದ್ರೆ ಹೋಯ್ತು. ಹಾಗೂನು ತಿಳ್ಕೊಬಹುದು. ಅದು ಸರಿ ಇದೆ, ರೈಟ್ ಅನ್ಸುತ್ತೆ. ಓಕೆ, ಹರೇ ಕೃಷ್ಣ ಪ್ರಭುಜಿ, ರೆಕಾರ್ಡ್ ಮಾಡ್ತೀರಾ ಇದು? ಇರ್ಬೋದು. ಮತ್ತೆ ರೋಹಿತ್ ಪ್ರಭು ಮಾಡ್ತಾ ಇದಾರೆ, ಇದೆ ನೋಡಿ, ಮಾಡ್ತಿದ್ದಾರೆ. ಓಕೆ ಓಕೆ. ಈಗ ಕೇಳ್ತಾ ಇದ್ರಲ್ಲ, ಇನ್ನೊಮ್ಮೆ ಕೇಳೋದಾ? ಹರೇ ಕೃಷ್ಣ. ಸೊ ಇಲ್ಲಿ ಮುಗಿಸುದಾ? ಯಾರಿಗೇನಿಲ್ವಾ? ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಎಲ್ಲವನ್ನು ಹರಿದು ಹಾಕೋವನು ಹರಿ, ಅದಕ್ಕೆ ಅವನ ಹೆಸರು ಹರಿ. ಹರಿನಾಮವನ್ನ ತಗೊಂಡ್ರಾಗೆ ಎಲ್ಲವನ್ನ ಹರಿದು ಹಾಕ್ತಾನ. ನಾವು ಹರಿದು ಹಾಕಕ್ಕೆ ಟೆನ್ಷನ್ ತಗೊಳ್ಬಾರ್ದು, ಅವನು ಹರಿದು ಹಾಕ್ತಾನ. ನಾವು ಅವೆಲ್ಲ ಅವನ ಹರಿನಾಮದಲ್ಲಿ ಇದ್ರೆ ಸಾಕು, ಮತ್ತೆ ಅಂತ ಯಾರು ಟೆನ್ಷನ್ ತಗೊಳ್ಬಾರ್ದು. ಅದೇ ಭಕ್ತಿಯ ಪಾತ್ರ. ಅದಕ್ಕೆ ಕೈಯಾಗ ವೀಣಾ ಹಿಡ್ಕೊಂಡು ಯಾವತ್ತು ನಾರದ ಏನ್ ಕಲ್ಸ್ಕೊತಿದ್ದೆ ಅದ, ನಾವ್ ಅದನ್ನ ಮಾಡಲ್ಲ, ನಾವ್ ಮಾಡೋದೇ ಬೇರೆ. ಪ್ರಭುಪಾದಕ್ಕೆ ಇದೆ ಸಮಯ ಭಕ್ತರು